ಅಷ್ಟೊತ್ತಿಗೆ ನೀವು ಹೇಳೋಷ್ಟೊತ್ತಿಗೆ ಕಟ್ಟೆ ಆಗೋಯ್ತದೆ. ಆಯ್ತವ, ಎಲ್ಲಿಂದ ಫೋನ್ ಮಾಡ್ತಿರೋದು? ಆಯ್ತು ಸರ್, ನಾನು ಅದೇ ಹೇಳಿದ್ನಲ್ಲ ಸರ್, ಊರು ಬೇಡ ಅಂತ. ಆಯ್ತು, ಕಾರ್ಯಕ್ರಮ ಯಾವಾಗಲಿಂದ ನೋಡ್ತಿದ್ದೀರಿ? ಸರ್ ನಾನು ತುಂಬಾ ಸರ್ ಸುಮಾರು 2 years ಆಯ್ತು ನಾನು ನೋಡೋ ಹಾಗೆ ಕಾರ್ಯಕ್ರಮನ. ಏನ್ ತುಂಬಾ ಮಾಡ್ಕೊಂಡಿದ್ದೀರಾ? ದೊಡ್ಡ ಅಭಿಮಾನಿನೇ ನಾನು, ನಿಜವಾಗ್ಲೂ ಹೇಳ್ಬೇಕಂದ್ರೆ ಸರ್. ನಾನು ಮನೇಲಿದ್ದೀನಿ, ಅಂದ್ರೆ ನಾನು ಇದಕ್ ಮುಂಚೆ ನಾನು ಕೆಲಸ ಮಾಡ್ತಿದ್ದೆ. ಇಬ್ರು ಮಕ್ಕಳಿದ್ದಾರೆ ನನಗೆ. ಹೆಂಗೆ? ತುಂಬಾ ಸರ್, ನಿಜವಾಗ್ಲು ಸರ್, ನಮ್ಮ ಮನೇಲಿ ಎಲ್ರು ಕೇಳಿಸ್ಕೊಂತಾರೆ ಅಂತ ನಾನು ಬ್ಲೂಟೂತ್ ಹಾಕೊಂಡು ನಾನು ನಿಮ್ಮ ವಿಡಿಯೋಸ್ ಎಲ್ಲ ನೋಡ್ತಾ ನಾನು ಕೇಳಿಸ್ಕೊಂತ ನಾನು ಕೆಲಸ ಮಾಡ್ತಾ ಇರ್ತೀನಿ. ಮೋಟಿವೇಶನ್ ಆಗ್ತೀನಿ ನನಗ್ ನಾನೇ, ನಾನು ಸೆಲ್ಫ್ ಮಾಡ್ಕೊಂತೀನಿ ಮೋಟಿವೇಶನ್. ಆಮೇಲೆ ನಿಮ್ಮ ವಿಡಿಯೋಸ್ ಎಲ್ಲ ನೋಡ್ತೀನಿ. ನಿಮ್ ತಾಯಿ, ನೀವ್ ಮನೆ ಕಟ್ಟಿರೋದು, ನಿಮ್ಮ ಆಶ್ರಮ, ನಾನು ಪ್ರತಿಯೊಂದನ್ನು ಗಮನಿಸ್ತಾ ಇರ್ತೀನಿ. ನಿಜವಾಗ್ಲೂ ಖುಷಿ ಆಗುತ್ತೆ. ಡಿಟೆಕ್ಟಿವ್ ಆಫೀಸರ್ ತರ. ತುಂಬಾ ತುಂಬಾ ಸರ್, ನೀವು ಒಂದು ರೀತಿಯ ಎಲ್ಲರಿಗೂ ಗುರು, ಒಂಥರ ಮಾದರಿ. ಆಯ್ತಾ, ಬೇಕು ಸರ್. ಇವಾಗ ಈ ಸಮಾಜಕ್ಕೆ ನಿಮ್ಮಂತವ್ರು ಖಂಡಿತ ಬೇಕಾಗಿದೆ ನಮಗೆಲ್ಲ. ದೊಡ್ಡ ಮಾತು, ಒಳ್ಳೇದಾಗ್ಲಿ. ನೀವು ಮನೇಲಿ ಇರೋ ಗೃಹಿಣಿನಾ? ಹೌದು ಸರ್, ನಾನು ಗೃಹಿಣಿ ಆಗಿದ್ದೀನಿ. ಇದಕ್ ಮುಂಚೆ ನಾನು ಕೆಲಸ ಮಾಡ್ತಿದ್ದೆ. ಈಗ ಸದ್ಯದ ಪರಿಸ್ಥಿತಿಯಲ್ಲಿ ನಾನು ಗೃಹಿಣಿ. ಆದ್ರೆ ನಾನು ಎಲ್ಲರಿಗೂ ನನ್ನ ಫ್ರೆಂಡ್ಸ್ಗೆ ಹೇಳ್ತಿರ್ತೀನಿ ನಾನು ನಿರುದ್ಯೋಗಿ ಅಂತ. ಆದ್ರೆ ನನ್ಗೆ ಕೆಲವೊಬ್ರು ಫ್ರೆಂಡ್ಸ್ ಏನ್ ಹೇಳಿದ್ರು, ಅದೇಂಗೆ ನೀನು ನಿರುದ್ಯೋಗಿ ಆಗ್ತೀಯಾ, ಇಷ್ಟು ಚೆನ್ನಾಗ್ ಮಕ್ಕಳನ್ನ ಸಾಕ್ತಿದೀಯಾ, ಒಂದ್ ಮನೆ ನಡೆಸ್ತಾ ಇದೀಯಾ. ಮಗಳು 10th ಓದ್ತಾ ಇದ್ದಾಳೆ, ಮಗ ಈಗ 2nd standard. ಎಷ್ಟು ವಯಸ್ಸು ನಿಮಗೆ? ಸರ್ ನನಗೆ ಇವಾಗ 43 ಸರ್. 43 ವರ್ಷ. ಹೌದು, 43 ವರ್ಷ. ಹೇಳವ, ಏನ್ ವಿಚಾರ ಹೇಳಬೇಕು? ಸರ್ ನಾನು ಒಂದೇ ಒಂದು ನಿಮ್ಗೋಸ್ಕರ ಒಂದು ಹಾಡು ಹೇಳ್ಬೇಕಂತ ನನಗೆ ಆಸೆ ಇದೆ. ಸ್ಟಾರ್ಟಿಂಗ್ ಅಲ್ಲಿ ಹೇಳ್ಬೇಕು ಅನ್ಕೊಂಡೆ, ಬಟ್ ಮಾತಿನ ಭರಾಟೆಯಲ್ಲಿ ಅದು ಇದಾಯ್ತು, ಮಿಸ್ ಆಯ್ತು. ಆಯ್ತು, ಹೇಳುವ. ಅದು ಒಂದು ಹಾಗೆ ಬಿಡ್ಲಿ ಆತಗೆ. ಪ್ರೀತಿಯಿಂದ ಕೇಳುತ್ತಿದ್ದೀರಾ? ನೀವು ಗುರು ಸರ್, ನಿಜವಾಗ್ಲು ಸರ್, ನೀವು ನಂಬಿ ಬಿಟ್ರೆ ಬಿಡಿ. ನಾನು ಯೂಟ್ಯೂಬ್ ಮಾಡ್ಬೇಕಂತಂದೇಳಿ ನಾನು ಕ್ರಿಯೇಟ್ ಮಾಡ್ಬಿಟ್ಟು ನಿಮ್ಮಿಂದ ಮೋಟಿವೇಟ್ ಆಗಿ ಅದನ್ನ ಹಾಗೆ ಇಟ್ಟಿದ್ದೀನಿ ಸರ್. ಸ್ವಲ್ಪ ನಾನು ಒತ್ತಡದಲ್ಲಿದ್ದೀನಿ, ಸ್ವಲ್ಪ ನಮ್ದು ಮನೆ ಸಮಸ್ಯೆ ಅದು ಇದು ಇರೋದ್ರಿಂದ. ನೆಕ್ಸ್ಟ್ ಮಾಡ್ಬೇಕು ಅಂತ. ಅದೇ ನಾನು ನಿರುದ್ಯೋಗಿ ಅಲ್ಲ ಅಂತ ನಾನೇ ಹೇಳ್ಕೊಂತ ಇದ್ದೀನಿ. ಎಲ್ಲ ಅಂದ್ಕೊಂಬೇಡ. ಈಗ ನೋಡುವ, ಬಹುಶಃ ನಿಮಗೆ ಮಕ್ಕಳು, ಮನೆ ಜವಾಬ್ದಾರಿ, ಕಸ ಗುಡಿಸೋದು, ಬಟ್ಟೆ ತೊಳೆಯೋದು, ಪಾತ್ರೆ ತೊಳೆಯೋದು, ಇವನ್ನ ಕೆಲಸ ಅಲ್ಲ ಅಂತ ಪರಿಗಣಿಸುವ ಸಂಪ್ರದಾಯ, ಕೆಟ್ಟ ಸಂಪ್ರದಾಯ ಮೊದ್ಲಿಂದ ಬಂದ್ಬಿಟ್ಟಿದೆ. ಮನೆಯಲ್ಲಿ ನಿಮ್ಮ ಕೈಕಾಲ ಆಡದೆ ಹೋದ್ರೆ ಒಬ್ರು ಮನೆಯಿಂದ ಆಚೆ ಹೋಗಲ್ಲ. ಬೆಳಿಗ್ಗೆ ಎದ್ದು ಕಸ ಗುಡಿಸಿ, ರಾತ್ರಿ ಪಾತ್ರೆ ಎಲ್ಲ ತೊಳೆದು, ಅಡಿಗೆ ಮಾಡಿ, ಅವ್ರಿಗೆ ಕಟ್ಟಿ ಕಳಿ ಅಂದ್ರೆ ಅವರು ಅಂದ್ಕೊಳ್ತಾರೆ, ಓ ಇದೆಲ್ಲ ಕೆಲಸ ಅಲ್ಲ, ಮನೇಲಿ ಇದ್ದಾಳೆ ಅವಳು, ಏನು ಮಾಡಲ್ಲ. ನಿಜವಾದ ಪ್ರಬುದ್ಧ ಮತ್ತೆ ಒಬ್ಬ ಸೌಜನ್ಯ ಗಂಡಸು, ಒಂದೊಳ್ಳೆ ರೀತಿಯಲ್ಲಿ ಸಂಸ್ಕಾರ ಇರೋ ಪುರುಷ ಇದನ್ನ ತನ್ನ ಕೆಲಸಕ್ಕಿಂತ ಅತಿಶ್ರೇಷ್ಠ ಕೆಲಸ ಅಂತ. ಗೃಹಿಣಿ ಅಂದ್ರೆ ಹೇಗೆ ಒಂದು ಕಾಡಿನಲ್ಲಿ ಸಿಂಹ ಇಲ್ಲ ಅಂದ್ರೆ ಆ ಸಿಂಹ ಆ ಕಾಡಿಗೆ ಒಂದು ಕಡೆ ಇರೋದಿಲ್ವ, ಹಾಗೆ ಗೃಹಿಣಿ ಇಲ್ಲ ಅಂದ್ರೆ ಆ ಮನೆ ಸ್ಮಶಾನ. ಹೌದು ಸರ್, ಸತ್ಯ ಸರ್, ಸತ್ಯ. ನಿಮ್ಮ ಎಲ್ಲಾ ವಿಡಿಯೋ ಉಪಕಥೆಗಳು, ನೀತಿ ಕಥೆಗಳು, ಉಪಕಥೆಗಳನ್ನ ಹೇಳಿ ನೀವು ಹೇಳೋಂತ ಮಾತುಗಳಿರ್ಬೋದು, ಜನಗಳಿಗೆ ಮನಮುಟ್ಟುವಂಗೆ ನೀವು ಮಾತಾಡೋ, ನಾನು ಎಲ್ಲವನ್ನೂ ಅಳವಡಿಸ್ಕೊಂತೀನಿ. ಯಾಕಂದ್ರೆ ಈ ಕೇಳುಗರು ಕಡಿಮೆ ಆಗಿದ್ದಾರೆ ಸರ್ ಇವಾಗಿನ ಪ್ರಪಂಚದಲ್ಲಿ. ನೀವು ಅಷ್ಟು ತಾಳ್ಮೆಯಿಂದ ನೀವು ಕೇಳ್ತಾ ಇದ್ದೀರಾ ಅನ್ನೋದಾದ್ರೆ, ವಯಸ್ಸು ನಿಜವಾಗ್ಲೂ ನಮ್ಗಿಂತೂ ನಿಮ್ಗೆ ತುಂಬಾ ಚಿಕ್ಕದು. ಆದ್ರೆ ಇವತ್ತಿನ ದಿನಕ್ಕೆ ಕೇಳುಗರಿಲ್ಲ ಸರ್. ಒಬ್ರು ಕಷ್ಟ ಕೇಳೋರೇ ಇಲ್ಲ, ತಾಳ್ಮೆ ಇಲ್ಲ, ಯಾರು ಕೇಳಕ್ ಗಡಿನೇ ಇಲ್ಲ. ಫಸ್ಟ್ ಆಫ್ ಆಲ್ ಅಂತದ್ರಲ್ಲಿ ನೀವು ಈ ತರ ಕೇಳಿ ಎಲ್ಲರ ಕಷ್ಟಕ್ಕೆ ನೀವು ಸ್ಪಂದಿಸ್ತಿರೋದು ನಿಜವಾಗ್ಲೂ ಬಹಳ ಹೆಮ್ಮೆ ವಿಚಾರ. ಈ ತರದವ್ರು ನಮಗ್ ಬೇಕು ನಮ್ಮ ಸಮಾಜಕ್ಕೆ. ಆಗ್ಲಿ, ಒಳ್ಳೇದಾಗ್ಲಿ. ಹೇಳ್ತಾಯಿ, ಯಾವ ಹಾಡು ಹೇಳ್ಬೇಕು? ಹೇಳ್ತೀನಿ. ನೀವು ಗುರು ಆಗಿರೋದ್ರಿಂದ ನಿಮ್ಮನ್ನ ಎಲ್ರು ನಿಮ್ಗೆ ಗುರು 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 ಸರ್. ನಾನು ಜಿ ಅಂತ ಉಪಯೋಗಿಸ್ತಿದ್ದೆ. ನಿಜವಾಗ್ಲೂ ನಿಮ್ಮಿಂದ ನಾನು ಏನೋ ಒಂದ್ ಕಲ್ತೆ ಅಂದ್ರೆ ಜಿ ಅಂತ ಅದು ಉಪಯೋಗಿಸ್ಬೇಡಿ ನೀವು. ನೀವು ಆ ಮಾತನ್ನ ನೀವು ಜಿ ಅನ್ನೋದು ಅದು ನಮ್ಮ ಪದ ಅಲ್ಲ ಅಂತ ನೀವು ಯಾವತ್ ಹೇಳಿದ್ರು ನಾನು ಅಲ್ಲಿ ಬಿಟ್ಟೆ ನಮ್ ಜಿ ಅನ್ನೋದು. ಹೌದು ಹೌದು, ಅದು ಹಿಂದಿದು. ಅದೊಂದು ಗೌರವಾನ್ವಿತವಾಗಿ ಗಾಂಧಿಯವರನ್ನ ಗಾಂಧೀಜಿ ಇಂದಂಗೆ ನಾನು ಸುಮಾರು ಜನ ಕರಿತಾ ಇದ್ದೆ ಸರ್. ನಿಜವಾಗ್ಲೂ ಮೊಳಕಾಲ್ಮೂರಲ್ಲಿ ಆ ಕಡೆ ಎಲ್ಲ ನಮ್ಮ ಫ್ರೆಂಡ್ಸ್ ಇದ್ದಾರೆ. ನಾನು ಅವ್ರಿಗೆಲ್ಲ ಜಿ ಅಂತ ಕರಿತಿದ್ದೆ. ಒಟ್ಟ ಲಾಸ್ಟಿಗೆ ಅದನ್ನ ಮೆನ್ಷನ್ ಮಾಡ್ತಿದ್ದೆ. ನಾನು ಇವಾಗ ಅದನ್ನ ಬಿಟ್ಟೆ. ನೀವು ಹೇಳಿ, ಯಾಕಂದ್ರೆ ಅದನ್ನ ನೀವು ಹೇಳಿದ ಮೇಲೂ ಅದನ್ನ ನಾವು ಅಳವಡಿಸಿದ್ರೆ ನಾನು ಕೂಡ ಓದಿರೋಳಾಗಿ ಅಥವಾ ನನಗೆ ಗೊತ್ತಿರೋಳಾಗಿ ಎಲ್ಲ ನಾವು ಕೂಡ ಕಲ್ಪನೆಗೆ ನಮ್ಗೆ ಇಲ್ಲ ಅದು ಆಕ್ಚುಲಿ ಹೇಳ್ಬೇಕಂದ್ರೆ ಅದು ಜಿ ನಮ್ದಲ್ಲ ಅನ್ನೋದು ನಾವು ಮರೆತು ಹೋಗಿರ್ತೀವಿ ಸರ್. ನೋಡಿ, ಬಾಯಿ ತುಂಬಾ ನೀವು ಇಷ್ಟಪಡೋ ಗುರುಗಳನ್ನ ಗುರುದೇವ ಜಯ ಗುರುದೇವ ಅಂದಾಗ ಅದು ಮನಸ್ಸಿನಿಂದ ಬರುವಂತಹ ನಿಮ್ಮ ಗ್ರಾಂಥಿಕ ಭಾಷೆ. ಅದು ಸ್ಥಳೀಯವಾದಿ ಅಂದ್ರೆ ನಾನು ಮಮ್ಮಿ ಅನ್ನೋದಕ್ಕೂ ವಾ ಅನ್ನೋದಕ್ಕೂ ವ್ಯತ್ಯಾಸ ಇದೆ. ಹೃದಯದಿಂದ ಬರುವ ಹ್ರಸ್ವ ಸ್ವರ, ಆ ಸ್ವರಗಳಲ್ಲಿ ಭಾವ ತುಂಬಿ ಹೇಳುವ ಗುರುದೇವ, ಗುರುಗಳೇ ಅಥವಾ ಗುರುವೇ ಅಂತ ಕರೆಯೋದಿದೆಯಲ್ಲ,
ಇದು ಪ್ರಾದೇಶಿಕವಾಗಿ ಆ ಮಣ್ಣಿನ ಕಳೆ ಇದೆ, ಆ ಭಾಷೆ ಅನ್ನೋದು ಅದು ಆ ಮಣ್ಣಿನ ಅಥವಾ ಒಂದು ಗ್ರಾಂಥಿಕ ಭಾಷೆಯನ್ನು ಅವಲಂಬಿಸಿರುತ್ತೆ. ಹಾಗಾಗಿ ಅದು ಹಾಗಿರುತ್ತೆ. ಇರ್ಲವ, ಸಂತೋಷ. ಹೇಳ್ತಾಯಿ. ಸರ್ ಆಯ್ತು, ನಂದು ಸ್ಟೋರಿ ಹೇಳ ಸರ್, ಇವಾಗ ಶುರು ಮಾಡ್ಲಾ? ಮೊದ್ಲು ಹಾಡು ಹೇಳ್ಬಿಡವ. ಹಾಡು ಹೇಳ್ಬಿಡ್ಲ? ನಾನು ಅತೃಪ್ತ ಆದ್ಬಿಡ್ತೀನಿ, ಅಯ್ಯೋ ಕೇಳಲಿಲ್ವಲ್ಲಪ್ಪ ಅಂತ. ಅದೇ ನೀವು ಎಲ್ಲ ಗುರು ಆಗಿರೋದ್ರಿಂದ ನಾನು ಗುರು ಮೇಲೆನೆ ಒಂದಿಟ್ಟು ಹಾಡು ಹೇಳೋಣ ಅಂತ ಹೇಳ್ತೀನಿ. ಗುರುವೇ ಪರಬ್ರಹ್ಮ ಸ್ವರೂಪ, ಸದ್ಗುರುವೇ ಪರಬ್ರಹ್ಮ ಸ್ವರೂಪ, ಗುರುವೇ ಆದಿ ಗುರುವೇ ಅನಾದಿ, ಆದಿ ಅಂತ್ಯರಹಿ ತತ್ವ ಸ್ವರೂಪ, ಗುರುವೇ ಪರಬ್ರಹ್ಮ ಸ್ವರೂಪ, ಗುರುವೇ ಪರಬ್ರಹ್ಮ ಸ್ವರೂಪ. ಸದ್ಯಕ್ಕೆ ಸಾಕು ಸರ್. ಚೆನ್ನಾಗಿದೆ. ಚರಣ ಹೇಳುವ. ಸಕಲ ಶಾಸ್ತ್ರ ಶ್ರುತಿ ವೇದ ಪುರಾಣ, ನಿಖಿಲಾಗಮ ಪರಿಪೂರ್ಣನು ನೀನೇ, ಓಂಕಾರವನ್ನು ಝೇಂಕರಿಸುತ್ತೆ ಬಾ, ಓಂಕಾರವನ್ನು ಝೇಂಕರಿಸುತ್ತೆ ಬಾ, ಕಿಂಕರನನು ಪೊರೆ ನಾದ ಸ್ವರೂಪ, ಗುರುವೇ ಪರಬ್ರಹ್ಮ ಸ್ವರೂಪ, ಸದ್ಗುರುವೇ ಪರಬ್ರಹ್ಮ ಸ್ವರೂಪ. ಸರ್ ಬಹಳ ಮನ್ಸಾರೆ ಹೇಳ್ತೀನವ, ನಿನ್ನ ಸ್ವರ ಶುದ್ಧವಾಗಿದೆ. ಎಲ್ಲ ಕೃಷ್ಣನಿಗೆ ಅರ್ಪಣೆ. ಅಷ್ಟು ದೊಡ್ಡ ಸರ್, ನೀವು ಕೂಡ ತುಂಬಾ ಚೆನ್ನಾಗಿ ಹಾಡ್ತಿರ್ತ, ನಿಜವಾಗ್ಲೂ ತುಂಬಾ ಚೆನ್ನಾಗಿ ಹಾಡ್ತೀರಾ ನೀವು ಕೂಡ, ನಿಮ್ಮ ವಾಯ್ಸ್ ಕೂಡ ಚೆನ್ನಾಗಿದೆ. ನನಗೆ ಬಹಳ ಬಹಳ ತುಂಬ ಸುಶ್ರಾವ್ಯವಾಗಿ, ರಾಗಬದ್ಧವಾಗಿ, ಶ್ರುತಿಬದ್ಧವಾಗಿ ಎಲ್ಲ ಕೂಡ ಸ್ವರಗಳ ವ್ಯತ್ಯಾಸ ಆಗದಂಗೆ ಹಾಡಿದ್ರಿ. ಬಹಳ ಸಂತೋಷ. ಅಲ್ಲಿ ಪಕ್ಕದಲ್ಲಿ ಮುಂದುವರಿಸಿದವ್ರು ಯಾರು? ಮಗಳು ಸರ್. ಅವರಲ್ಲಿ ವೀಕ್ಷಕರು, ನೀವಿಲ್ಲಿ ವಾಚಕರು. ಸರ್ ನಾನು ನಿಜವಾಗ್ಲು ಸರ್ ನಿಮ್ಮನ್ನ ಶ್ರವಣಕುಮಾರ ಅಂತ ನಾನು ಹೇಳ್ತೀನಿ. ನೀವು ಶ್ರವಣಕುಮಾರ ಅವರು ಧರ್ಮಯಾತ್ರೆಯನ್ನ ಮಾಡ್ತಿದ್ರು, ಆದ್ರೆ ನೀವು ನನ್ನ ಪಾಲಿಗೆ ಶ್ರವಣಕುಮಾರರು. ಯಾಕಂದ್ರೆ ಕೇಳುಗರು ಇಲ್ಲದಕ್ಕೋಸ್ಕರ ಎಷ್ಟೋ ಜನ ಸರ್ ನಮ್ಮಂತರ ಕಾಯ್ತಾನೆ ಇರ್ತೀವಿ. ನಿಜವಾಗ್ಲು ನಿಮ್ಮಂತ ನೀವು ಹೇಳೋ ಸಾಂತ್ವನ ಒಬ್ರಿಗೆ ಹೇಳಿದ್ರೆ ನಮ್ಗೆಲ್ಲವನ್ನೂ ನನ್ಗೆ ಅರ್ಥ ಆಗುತ್ತೆ. ಏನೋ ಒಂದ್ ತಪ್ಪು ಮಾಡಿದ್ರು ಕೂಡ ಅದು ಹೌದಲ್ವಾ, ಇವ್ರು ಹೇಳಿದ್ ಸರಿ, ಅದನ್ನ ನಾವು ಮಾಡಬಾರದು ಅಂತ ನಮ್ಗೆ ಮನ ಮುಟ್ಟುತ್ತೆ ಸರ್. ನಿಜವಾಗ್ಲು ನಾವು ಕೂಡ ಎಷ್ಟೋ ನಿಮ್ಮ ಮಗಳಿಗೆ ಥ್ಯಾಂಕ್ ಯು. ನೋಡಿ ನನಗೆ ಆ ಧ್ವನಿ ಸಣ್ಣದ ಮುಂದುರ್ಸು ಅಂತೆ. ಹೌದು ಸರ್, ಅವಳು ನೋಡಿ ಸರ್ ಯಾವಾಗ್ಲೂ ಮೊಬೈಲ್ ಇಸ್ಕೊಂತಾಳೆ. ಇವಾಗ ಓದ್ಬೇಕು, ಇವಾಗ 10th ಅಲ್ಲಿ ಇದ್ದಾಳೆ ಅವಳು, ಏನೋ ಒಂದು ನೋಡ್ಬೇಕಂತ. ನಾ ಇದನ್ನ ನಿಮಗೆ ಟ್ರೈ ಮಾಡಿದಿರೋದಕ್ಕೆ ಅವಳು ಕೇಳೇ ಇಲ್ಲ ಸರ್, ಟ್ರೈ ಮಾಡಿ ಮಾತಾಡು ಅಂತ. ಥ್ಯಾಂಕ್ ಯು. ನಿಮ್ಮ ಮಗಳಿಗೆ ಒಳ್ಳೇದಾಗ್ಲಿ. ಸೋ ಸ್ವೀಟ್. ಹೇಳಬಾ, ಏನಾದ್ರು ವಿಚಾರ ಇದೆಯಾ? ಸರ್ ಆಯ್ತು. ಸರ್ ಇದೆ ಸರ್. ನಾನು ಇಷ್ಟು ನಗ್ತಾ ಇದ್ದೀನಿ, ಇಷ್ಟೆಲ್ಲ ಮಾತಾಡ್ತಿದ್ದೀನಿ, ನನಗೂ ಒಂದು ಬೇಜಾರಿದೆ ಸರ್, ನನಗೂ ಒಂದು ನೋವಿದೆ. ಹೇಳಬಾ. ಹಾ ಸರ್, ನಾನು ತಂದೆ ತಾಯಿಗೆ ಸರ್ ನಾವಿಬ್ರು ಮಕ್ಕಳು. ನಾನು ಚಿಕ್ಕವಳು, ನಮ್ಮ ಅಕ್ಕ ದೊಡ್ಡವಳು. ನಾನು ಒಂದ್ ಕಡೆ ಡಿಗ್ರಿ ಮುಗಿದ್ಮೇಲೆ, ನಂದು ಡಿಗ್ರಿ ಆಗಿದೆ ಸರ್. ನನ್ನ ಡಿಗ್ರಿ ಮುಗಿದ್ಮೇಲೆ ನಾನು ಒಂದ್ ಕಡೆ ಕೆಲಸ ಮಾಡಿದೆ. ನಾನು ಡಿಸ್ಟಿಕ್ ಕೋಲಾರ ಡಿಸ್ಟಿಕ್ ಅಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೆ. ಕೆಲಸ ಮಾಡಿದ್ಮೇಲೆ ಸರ್ ನನಗೆ ಮದ್ವೆ ಆಯ್ತು. ಹಲೋ, ಅಲ್ಲ, ಕೆಲಸ ಮಾಡಾದ್ಮೇಲೆ ಮದ್ವೆ ಆಯ್ತಾ ಅಥವಾ ಮದ್ವೆ ಆದ್ಮೇಲೆ ಕೆಲಸ ಮಾಡಿದ್ರ? ಇಲ್ಲ ಸರ್, ನಾನು ಕೆಲಸ ಮಾಡ್ತಾ ಇದ್ದೆ. ನಮ್ಮ ತಾಯಿಯವರಿಗೆ ಸ್ವಲ್ಪ ಆರೋಗ್ಯದಲ್ಲಿ ಸಮಸ್ಯೆ ಇರೋದ್ರಿಂದ ನನಗೆ 24 ವರ್ಷ ಆಗ್ತಾ ಬಂತು. ನಮ್ಮ ಅಮ್ಮಂದು ಒಂದು ತಾಯಿದು ಆಸೆ ಇರುತ್ತಲ್ವ ಸರ್, ಅದೇ ಮಗಳಿಗೆ ಮದುವೆ ಮಾಡ್ಬೇಕು ಅಂತ. ಹಾಗೇನೆ ಲವ್ ಮ್ಯಾರೇಜ್? ಸರ್ ಇಲ್ಲ ಸರ್. ಲವ್ ಮಾಡಿದ್ರ ಅಂತ? ಇಲ್ಲ ಸರ್, ಖಂಡಿತ ಮಾಡ್ಲಿಲ್ಲ. ಯಾಕಂದ್ರೆ ಸರ್ ನಮ್ಮ ತಂದೆ ತಾಯಿ ಒಂದು ಚೌಕಟ್ಟು ಹಾಕ್ಬಿಟ್ಟಿದ್ರು ನನ್ಗೆ. ನೀನು ಹೊರಗಡೆ ಕೆಲ್ಸಕ್ಕೆ ಹೋಗ್ತಾ ಇದೀಯಾ, ನೀನ್ ಇವಾಗ ಹೆಂಗ್ ಹೋಗಿದ್ಯಾ, ನೀನ್ ವಾಪಸ್ ಹಂಗೆ ಬರ್ಬೇಕು. ನಮ್ಗೆ ಮಾನ ಮರ್ಯಾದೆ ಬಹಳ ಇಂಪಾರ್ಟೆಂಟ್, ಮುಖ್ಯ ಒಟ್ಟಾರೆ. ಆದ್ರೂ ನಮ್ಮ ಕುಲ ನಮ್ಗೆ ಮೇಲು, ಆತರ. ನಮ್ಮ ಸಂಸ್ಕಾರನೇ ಬೇರೆ ಇರುತ್ತೆ, ಬೇರೆ ಸಂಸ್ಕಾರನೇ ಬೇರೆ ಇರುತ್ತೆ, ಬೇಡ ಅಂತಂದೇಳಿ ನಮ್ಗೆ ಹೇಳಿದ್ಕೆ ಸರ್ ನಮ್ಗೆ ಸಂಪೂರ್ಣವಾಗಿ ನನ್ನ ಮದುವೆ ಖರ್ಚನ್ನ ನಾನೇ ಮದುವೆ ಮಾಡ್ಕೊಂಡಿರೋದು ಸರ್. ಹೊರ ಮಾತ್ರ ಅವ್ರು ನೋಡಿದಾರೆ, ತಾಯಿ ತಂದೆ ಮಾವ ಎಲ್ರು.
ಹ್ಮ್ ಹೌದು ಸರ್. ನಮ್ಮ ಮಾವಂದ್ರಂದ್ರೆ ನನ್ಗೆ ಬಹಳ ಪ್ರೀತಿ ಸರ್. ಅವರು ನಿಮಗೆ ಹೇಗೆ ಸಾಕಿದಾರೋ ಸರ್, ನಿಮ್ದು ಜೀವನ ಚರಿತ್ರೆ ಎಲ್ಲವನ್ನು ನಾನು ಕೇಳ್ಬಿಟ್ಟಿದ್ದೀನಿ, ಹಂಗಾಗಿ ನಾನು ಹೇಳ್ತಾ ಇದ್ದೀನಿ. ನನಗೂ ಅದೇ ತರ ಸಾಕಿತ್ತು ಸರ್ ಮಾವಂದ್ರು. ಅಮ್ಮನ ತಮ್ಮಂದಿರು ಅಣ್ಣಂದಿರು? ಅಣ್ಣಂದ್ರು ಸರ್, ಅಮ್ಮನೇ ಲಾಸ್ಟು, ಅಣ್ಣಂದ್ರು. ಓಕೆ, ಶ್ರೇಷ್ಠ, ಒಳ್ಳೇದೇ. ಹಾ ಸರ್ ಆತರ ಆಯ್ತು ಸರ್. ನಮ್ಮ ಊರಿಂದ ಸ್ವಲ್ಪ ದೂರದಲ್ಲಿ ಅದೇ ನಮ್ಮ ಯಜಮಾನ್ರ ಊರು. ಅವರು ಬಂದ್ರು, ನೋಡಿದ್ರು, ಅದೇ ಸರ್ ಮದ್ವೆ ಆಯ್ತು, ಆಮೇಲೆ ಮಕ್ಕಳಾದ್ರು. ಬಟ್ ಸ್ವಲ್ಪ ವ್ಯತ್ಯಾಸ ಸರ್. ಅದೇ ನಾನ್ ಸ್ವಲ್ಪ ಹೊರಗಡೆ ಕೆಲಸ ಮಾಡಿರೋದ್ರಿಂದ ನಮ್ ತಾಯಿ, ನಾನು ಡೆಲಿವರಿ ಅಂದ್ರೆ ನನ್ನ ಮಗಳಿಗೆ 1 ವರ್ಷ ಇದ್ದಾಗಲೇ ನಮ್ ತಾಯಿ ತೀರೋದ್ರು. ಅದಾದ್ಮೇಲೆ ನನ್ಗೆ ಕೆಲಸ ಮಾಡ್ಲಿಕ್ಕೆ ಬಹಳ ಇಂಟ್ರೆಸ್ಟ್ ಇತ್ತು ಸರ್. ನನಗೆ ಮನೆಯಲ್ಲಿ ಇರ್ಲಿಕ್ಕೆ ಇವಾಗ್ಲೂ ಇಷ್ಟ ಇಲ್ಲ, ಯಾವಾಗ್ಲೂ ಇಷ್ಟ ಇಲ್ಲ. ಯಾಕಂದ್ರೆ ಹೆಣ್ಣು ಯಾವತ್ತೂ ಸಬಲಳಾಗಿರ್ಬೇಕು, ಅಬಲೆ ಆಗ್ಬಾರ್ದು ಅನ್ನೋದು ನನ್ನ ಒಂದು ಮನೋಭಾವನೆ. ಆರ್ಥಿಕವಾಗಿ ಡಿಪೆಂಡ್ ಆಗ್ಬಾರ್ದು ಯಾರ ಮೇಲೇನು. ನಮ್ ತಾಯಿ ಕೂಡ ನಮ್ಗೆ ಅದೇ ತರ ಕಲ್ಸಿದ್ರು ಸರ್. ಏನಂದ್ರೆ ಒಂದೇನೋ ಒಂದು ವಸ್ತು ತರ್ಬೇಕಂದ್ರೆ ನಾವು ಬೇರೆಯವ್ರನ್ನ ಬರ್ರಿ ತಗೊಂಬರ್ರಿ ಅಂತ ಹೇಳೋದ್ಕಿಂತನೂ ನಾವೇ ಹೋಗಿ ತಗೊಂಡ್ಬರ್ಬೇಕು ಅಂತ, ಆತರ. ಅಂದ್ರೆ ಗಂಡನ್ನು ಕೇಳಬಾರ್ದು ಅಂತಲ್ಲ, ಯಾರನ್ನು ಕೇಳ್ಬಾರ್ದು ಸರ್. ನಾವು ಡಿಪೆಂಡ್ ಆಗಿರ್ಬೇಕು, ನಾವು ಸ್ವಂತ ದುಡಿಬೇಕು. ಏನೇ ಆಗ್ಲಿ, 100 ರೂಪೀಸ್ ಆಗ್ಲಿ ನಾವು ಅರ್ನ್ ಮಾಡ್ಬೇಕು ಅಂತ ನಮ್ಮಮ್ಮ ಹೇಳ್ಕೊಡುತ್ತಾರೆ. ದುಡಿಬೇಕು ಆತರ. ಹಾಗಾಯ್ತು ಸರ್. ಅದೇ ತಾಯಿ ತೀರೋದ್ಮೇಲೆ ನನ್ಗೆ ಇರೋ ಕೆಲ್ಸನೂ ನಾನು ಕಳ್ಕೋಬೇಕಾಯ್ತು. ಯಾಕಂದ್ರೆ ಮಗಳನ್ನ ನೋಡ್ಕೊಳ್ಳೋರು ಯಾರು ಇರ್ಲಿಲ್ಲ. ಯಜಮಾನ್ರು ಔಟ್ ಸೈಡ್ ಅವ್ರು ಹೊಟ್ಟೆಪಾಡಿ ಕೆಲಸ ಮಾಡ್ತಾ ಇದ್ರು. ಆಮೇಲೆ ನಾನು ಮನೇಲಿ ಇರ್ತಾ ಇದ್ದೆ. ಅತ್ತೆ ಮಾವ ಎಲ್ಲರೂ ಇದಾರೆ ಸರ್. ಅವ್ರು ಹಳ್ಳಿಯಲ್ಲಿದ್ದಾರೆ, ನಾವು ಸ್ವಲ್ಪ ದೂರದಲ್ಲಿ ಇದೀವಿ. ಮಕ್ಕಳಿಗೆ ಓದಿಸ್ಬೇಕು ಅಂತ ಬಂದ್ವಿ ಈ ಕಡೆ. ಜಮೀನಿದೆ, ಒಂದು 5 ಎಕರೆ ಜಮೀನಿದೆ ನಮ್ಮ ಮಾವರ್ದು. ಅದ್ರಲ್ಲಿ ಅಲ್ಪ ಸ್ವಲ್ಪ ಅದೇ 1-2 ಎಕರೆ ತೋಟ ಕಟ್ಟಿದೀವಿ ಸರ್, ಅಡಿಕೆ ಮಾಡಿದೀವಿ ಸರ್. ಇವಾಗ ಏನ್ ಸಮಸ್ಯೆ ಅಂದ್ರೆ ಯಜಮಾನ್ರು ಒಬ್ರೇ ಇದಾರೆ ಸರ್. ಅವ್ರಿಗೂ ಏನೋ ಜಾಬ್ ಆಗುತ್ತೆ ಅಂತ ಅನ್ಕೊಂಡ್ ಕೊಟ್ರು ನಮ್ ತಾಯಿ. ಬಟ್ ಪಾಪ ಅವ್ರಿಗೆ ಜಾಬ್ ಆಗ್ಲಿಲ್ಲ. ಅಂದ್ರೆ ಮದುವೆ ಆಗೋ ಸಮಯದಲ್ಲಿ ಅವ್ರೇನ್ ಮಾಡ್ತಿದ್ರು ಸರ್? ಅವರು ಹೊರಗಡೆ ಕೆಲಸ ಮಾಡ್ತಿದ್ರು ಸರ್. ಅವರು ಸೇಲ್ಸ್ ಮ್ಯಾನ್ ಆಗಿ ಕೆಲಸ ಮಾಡ್ತಾ ಇದ್ರು. ಅಂದ್ರೆ ಫೀಲ್ಡ್ ವರ್ಕ್? ಹೌದು ಸರ್, ಫೀಲ್ಡ್ ವರ್ಕ್ ಇರುತ್ತೆ ಅವ್ರಿಗೆ. ಆದ್ರೆ ಆಗುತ್ತೆ, ಒಂದೊಂದ್ಸರಿ ಆಗ್ಲಿಲ್ಲ ಅಂತ ಇಲ್ಲ, ಆತರ. ಅದ್ರಲ್ಲೂ ದೊಡ್ಡ ಮಗಳು 10 ವರ್ಷ ಇದ್ದಾಗ ಇನ್ನೊಬ್ಬ ಮಗನೂ ಹುಟ್ಟದ ನಮ್ಗೆ. ಹೇಗೋ ಹೊಟ್ಟೆಪಾಡು ಜೀವನ ನಡೀತಾ ಇತ್ತು ಸರ್. ಏನು ತೊಂದ್ರೆ ಇಲ್ಲ, ಹೊಟ್ಟೆ ಬಟ್ಟೆಗೆ ಯಾವುದೇ ನಮ್ಗೆ ತೊಂದ್ರೆ ಇರ್ಲಿಲ್ಲ ಸರ್ ಇಷ್ಟ ದಿನ. ಆಮೇಲೆ ಏನಾಯ್ತು, ಒಂದು 2 ಎಕರೆ ಜಮೀನ್ ಇದು ಅದೇ ಸರ್ ಅಡಿಕೆ ಮಾಡಿದ್ವಿ. ಬಹಳನೇ ಕಷ್ಟ ಆಯ್ತು ಸರ್. ಇಲ್ಲಿ ನೋಡ್ಕೋಬೇಕು, ಅಲ್ಲಿ ನೋಡ್ಕೋಬೇಕು, ತಂದೆ ತಾಯಿ ನೋಡ್ಕೋಬೇಕು, ನಮ್ಮನ್ ಸಾಕ್ಬೇಕು, ಮಕ್ಕಳ ಎಜುಕೇಶನ್, ಆತರ ಎಲ್ಲ ಆಯ್ತು ಸರ್. ಹಂಗಾಗಿ ನಾವೇನ್ ಮಾಡಿದ್ವಿ, 1-2 ಎಕರೆ ಜಮೀನ್ ನಮ್ಮ ಯಜಮಾನ್ರಿಗೆ ಹೆಸರು ಮಾಡ್ಕೊಂಡ್ರೆ ಅದ್ರ ಮೇಲೆ ಲೋನ್ ತೆಗೆದ್ಬಿಟ್ಟು ಸ್ವಲ್ಪ ನಮ್ ಸಾಲ ಸೋದೆಲ್ಲ ತೀರ್ಸಿ ಮಕ್ಕಳ ನೆಕ್ಸ್ಟ್ ಫರ್ದರ್ ಎಜುಕೇಶನ್ಗೆ ಅನುಕೂಲ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ನಾವು ಯೋಚನೆ ಮಾಡಿದ್ವಿ ಸರ್. ಸರ್ ನನ್ ತಪ್ಪಿದ್ರೆ ನೀವು ಖಂಡಿತ ಹೇಳಿ, ಯಾಕಂದ್ರೆ ಇಲ್ಲಿ ನೀವು ಗುರುಸ್ಥಾನದಲ್ಲಿ ಇದ್ದೀರಾ. ಗುರುಸ್ಥಾನದಲ್ಲಿ ಇರೋದ್ರಿಂದ ನಾನು ಕೇಳ್ತಾ ಇದ್ದೀನಿ. ನಮ್ಗೆ ಎಷ್ಟೇ ಬುದ್ಧಿ ಇದ್ರು ಕೂಡ ನಮ್ಗೆ ಗುರು ಅನ್ನೋರು ಒಬ್ರು ಹಿಂದಿರ್ಲೇಬೇಕು ಅನ್ನೋದು ಅಂತ ಹೇಳ್ತಾರೆ. ಯಜಮಾನ್ರಿಗೆ ಇವಾಗ ಸರ್ ಸ್ವಲ್ಪ ಕೆಲಸ ಕಡಿಮೆ, ಆಮೇಲೆ ಇನ್ಕಮ್ ಆದಾಯ ಕಡಿಮೆ ಇದೆ ಸರ್. ಖರ್ಚು ತುಂಬಾ ಇದೆ, ಸಾಲ ಆಗೋಗಿದೆ ಇವಾಗ ಆಲ್ರೆಡಿ. ಈಗ ಅದನ್ನ ಏನಾದ್ರು ಮಾಡಿ ನಾವು ತೀರ್ಸ್ಬೇಕಲ್ವ ಸರ್. ಈಗ ಪಾಪ ಅವರು ಕೂಡ ಕಷ್ಟಪಟ್ಟು ಹೋಗ್ತಾರೆ. ಏನಕ್ಕೆ ಸಾಲ ಮಾಡಿದ್ದಂದ್ರೆ ಸರ್, ನಾವು ಜಮೀನ್ಗೆ ಇವಾಗ ಅಡಿಕೆ ಮಾಡಿದೀವಿ ಅಂದ್ರೆ ಅದಕ್ಕೆ ಡ್ರಿಪ್ ಇರಿಗೇಷನ್ ಮಾಡ್ಸೋದಿರುತ್ತೆ. ಆಮೇಲೆ ಅದಕ್ಕೆ ಅದೇ ಗಿಡ ಹಾಕೋದು, ಇನ್ನೊಂದು ಮತ್ತೊಂದು, ಆಮೇಲೆ ಅದಕ್ಕೆ ಏನೇನೋ ಸಿಕ್ಕಾಪಟ್ಟೆ ಇರುತ್ತೆ ಸರ್. ಕಲ್ಟಿವೇಟರ್ ಮಾಡೋದು, ಅದೆಲ್ಲ ತುಂಬಾ ಇರುತ್ತೆ ಸರ್. ಅದ್ರ ಖರ್ಚು ಇರುತ್ತೆ, ಕೆಲಸ ಇರುತ್ತೆ. ಅವಾಗ ಇಲ್ಲೇ ಇದ್ಬಿಡ್ತಾರೆ 15 ದಿನ, ತಿಂಗಳಗಟ್ಲೆ ಮನೇಲಿ ಇರ್ತಾರೆ. ಅವಾಗ ನಮ್ಗೆ ಯಾವ್ದೇ ಸೋರ್ಸ್ ಇಲ್ಲ. ಸೋರ್ಸ್ ಇಲ್ಲದೆ ಇರೋದ್ರಿಂದ ನಮ್ಗೆ ಸಾಲ ಆಬ್ವಿಯಸ್ಲಿ ಅದೇ ಆಗುತ್ತೆ ಸರ್. ಈಗ ಒಂದ್ ನಿಮಿಷ ಈಗ ನಿಮ್ಮ ಅತ್ತೆ ಮಾವ ಇದಾರಾ ಸರ್? ಅತ್ತೆ ಮಾವ ಇಬ್ರು ಇದಾರೆ ಸರ್. ಅವರು ಹಳ್ಳಿಯಲ್ಲಿ ಇದಾರೆ ಸರ್. ಅವರೇ ತೋಟ ನೋಡ್ಕೊಂತಾರೆ ಮಾವ. ಒಂದ್ ನಿಮಿಷ ನೀವಿರೋದು ಸಪರೇಟ್? ಹೌದು ಸರ್, ಒಂದು 6 ಕಿಲೋಮೀಟರ್ ದೂರದಲ್ಲಿ ನಾವಿದೆ ಸರ್. ಓಕೆ. ಇಲ್ಲಿ ನಿಮ್ಮ ಗಂಡನ ಅಣ್ಣ ತಮ್ಮಂದಿರೆಲ್ಲ ಇದಾರಾ? ಇಲ್ಲ ಸರ್, 3 ಜನ ಅಕ್ಕಂದಿದ್ದಾರೆ. ಯಜಮಾನ್ರು ಒಬ್ಬರೇ ಇದಾರೆ ಸರ್. ಓಕೆ. ಇಲ್ಲಿ ನೀವು ಅಡಿಕೆ ಎಲ್ಲ ಅದರಲ್ಲಿ ಆದಾಯ ಇಲ್ವಾ ಸರ್? ಈಗ ಸದ್ಯದಲ್ಲಿ ಇಲ್ಲ ಸರ್, 4 ವರ್ಷ ಆಗಿದೆ, ಇನ್ನು 1 ವರ್ಷ ಆಗ್ಬೇಕು. ಓಕೆ. ಅವು ಇನ್ನೂ ಚಿಕ್ಕ ಸಸಿಗಳು ಅಂತ? ಚಿಕ್ಕ ಸಸಿಗಳು. ಆದಾಯ ಇದ್ದಿದ್ರೆ ನಮ್ಗೇನು ಪ್ರಾಬ್ಲಮ್ ಆಗ್ತಿರ್ಲಿಲ್ಲ ಸರ್. ಈಗ ಗಂಡ ಫೀಲ್ಡ್ ವರ್ಕ್ ಮಾಡ್ತಿದ್ರು ಅಥವಾ ಅಂದ್ರೆ ಅವ್ರ ಆದಾಯ ಬರ್ತಾ ಹಿಂಗಾಗ್ಲಿಕ್ಕೆ ಏನ್ ಕಾರಣ ಅಥವಾ ಏನ್ ಸಮಸ್ಯೆ ಆಯ್ತು ಅವ್ರಿಗೆ? ಸರ್ ಏನ್ ಕಾರಣ ಅಂದ್ರೆ ಸರ್, ಈಗ ಮಾವನ್ಗೆ ಸ್ವಲ್ಪ ವಯಸ್ಸಾಗಿದೆ ಪಾಪ. ಏನಾದ್ರು ಕೆಟ್ಟರೆ ಮಾಡಿದ್ರೆ ಬೋರ್ ಕೆಟ್ಟ ಹೋಗ್ಬಿಡುತ್ತೆ, ಅಥವಾ ನೀರೇ ಬರಲ್ಲ, ಅಥವಾ ಇನ್ನೊಂದೇನೋ ಆಗುತ್ತೆ, ಅಥವಾ ಇಲ್ಲೇನೋ ಹೊಲ ಉಳಿಸ್ಬೇಕು, ಮತ್ತೊಂದು ಮಾಡ್ಬೇಕು ಅಂದಾಗ ತಿಂಗಳಗಟ್ಲೆ ಮನೇಲಿ ಉಳ್ಕೊಂತಾರಲ್ಲ ಸರ್, ಅವಾಗ ಅದು ಸಹಜವಾಗಿ ಸಾಲ ಅದೇ ಆಗುತ್ತಲ್ಲ ಸರ್. ಸ್ವಲ್ಪ ಚೀಟಿ ಮಾಡ್ಕೊಂಡ್ರೆ ಸರ್. ನೋಡಿ, ನಾನು ಚೀಟಿ ಮಾಡೋರಿಗೆ ಹೇಳ್ತೀನಿ,
ಮಾಡ್ಬೇಕು ಸರ್ ಚೀಟಿ. ಆದ್ರೆ ನಮ್ಗೆ ಏನು ಸರಿ ಅನ್ಸುತ್ತೋ ಅದನ್ನ ಮಾಡ್ಬೇಕು. ಬೇರೆಯವ್ರ ದುಡ್ಡೆಲ್ಲ ಖರ್ಚು ಮಾಡ್ಕೊಂಡ್ಬಿಟ್ರೆ ಸರ್ ನಿಜವಾಗ್ಲೂ ಏನಾಗಿದೆ ಅಂದ್ರೆ ಇವಾಗ ಒಬ್ರು ಚೀಟಿ ನಾವು ಬಳಸ್ಕೊಳೋದು, ಅದರಿಂದ ಮತ್ತೆ ಸಾಲ ಆಗೋದು, ಹಂಗೆ ಸಾಲಕ್ಕೆ ಸಾಲ ಅಂತಂದು ಸ್ವಲ್ಪ ಆಗೋಗಿದೆ ಸರ್ ಸಾಲ. ಅದಕ್ಕೆ ನಾವೇನ್ ಮಾಡ್ತೀವಿ ಅಂದ್ರೆ ಸರ್, ನಾವ್ ಯಾವಕ್ಕೆ ಅಂತ ನಾವು ದುಡ್ಡನ್ನ ಅಲ್ಲಿ ಇನ್ವೆಸ್ಟ್ ಮಾಡ್ತೀವಿ ಅದಕ್ಕೆ ಮಾತ್ರ ಬಳಸ್ಬೇಕು. ಅದು ಬೇರೆದಕ್ಕೆ ಏನಾದ್ರು ಬಳಸ್ಕೊಂಡ್ವಿ ಅಂದ್ರೆ ಅದು ಬಹಳ ನಾವು ಕಷ್ಟ ಗುರಿ ಆಗ್ತಿದೀವಿ, ಅಲ್ಲಿ ನಮ್ ಗುಂಡಿನ ನಾವೇ ತೋಡ್ಕೊಂತೀವಿ ಅಂತ ಅರ್ಥ ಸರ್. ಲೆಕ್ಕಕ್ಕೆ ಸಿಗಲ್ಲ ಸರ್. ಲೆಕ್ಕಾಚಾರದ ಜೀವನ ಬಹಳ ಒಳ್ಳೇದು ಸರ್. ಕೆಲವ್ರು ಅಂತಾರೆ ಸಿಕ್ಕಾಪಟ್ಟೆ ಖರ್ಚು ಮಾಡ್ತಾರೆ, ಆದ್ರೆ ನಾನು ಕೂಡ ಹೌದು ತುಂಬಾ ಖರ್ಚು ಮಾಡ್ತಿದ್ದೆ ಸರ್. ಯಜಮಾನ್ರು ಖರ್ಚು ಮಾಡೋರು, ನಾನು ಖರ್ಚು ಮಾಡ್ತಿದ್ದೆ. ನಮ್ದು ಜೀವನ ಏನಾಗಿದೆ ಅಂದ್ರೆ ಇವಾಗ ಒಂಥರ ಇದು ಗಾಳಿಪಟ ಹೆಂಗ್ ಹೋಗುತ್ತೋ ಆ ತರ ಆಗೋಗ್ಬಿಟ್ಟಿದೆ. ಸೂತ್ರ ಇಲ್ಲ ಅಂತ. ಸೂತ್ರ ಇಲ್ಲದ ಗಾಳಿಪಟ ತರ ಆಗೋಗಿದೆ ಇವಾಗ, ಕೈ ಸಿಗ್ತಾ ಇಲ್ಲ ಸರ್ ಅದು. ಅಂದ್ರೆ ಈಗ ಸಾಲ ಜಾಸ್ತಿ ಆಗಿದೆ, ಗಂಡ ದುಡಿತಾ ಇಲ್ಲ. ಹೌದು, ದುಡಿಮೆ ಕಡಿಮೆ ಆಗಿದೆ, ಸ್ವಲ್ಪ ಸಾಲ ಜಾಸ್ತಿ ಆಗಿದೆ, ಮಾನಸಿಕ ಒತ್ತಡ ಜಾಸ್ತಿ ಅಲ್ವಾ? ದುಡಿತಾನೆ ಇಲ್ವಾ ಅಥವಾ ಕಡಿಮೆ ದುಡಿದಿದ್ದಾರೆ ಅಂತ? ಕಡಿಮೆ, ಹೌದು ಸರ್, ಕಡಿಮೆ ದುಡಿಮೆ. ಆದ್ರೆ ನಮ್ಗೆ ಖರ್ಚು ಜಾಸ್ತಿ. ಏನ್ ಖರ್ಚು? ಏನ್ ಖರ್ಚು ಅಂದ್ರೆ ಸರ್, ಮಕ್ಕಳಿಗೆ ಫೀಸ್ ಪ್ರೈವೇಟ್ ಕ್ಲಾಸ್ ಇದ್ರಲ್ಲಿ ಓದ್ತಾ ಇದಾರೆ ಅವರು ಸ್ಕೂಲಲ್ಲಿ. ಆಮೇಲೆ ಅದೇ ಹೇಳಿದ್ನಲ್ಲ ಸರ್, ಹೊಲಕ್ಕೆ ಹಾಕ್ಬೇಕಂದ್ರೆ ಅವ್ರು ತಿಂಗಳಗಟ್ಲೆ ಮನೇಲಿ ಖರ್ಚು ಬರ್ತವೆ, ಮಕ್ಳಿರೋ ಮನೆ ಬರ್ತವೆ. ಹೌದು ಸರ್. ಅದಕ್ಕೆ ನಾನೇನಾದ್ರು ಒಂದ್ ಮಾಡ್ಬೇಕು ಅಂತ ಚಿಕ್ಕದಾಗ ಒಂದ್ ಟೈಲರಿಂಗ್ ಮಾಡ್ತಾ ಇದೀನಿ ಸರ್. ಅದು ಇನ್ನೂ ಸರಿಯಾಗಿ ಮಾಡಲ್ಲ, ಅಲ್ಪ ಸ್ವಲ್ಪ ಅಷ್ಟೇನೆ, ಜಾಸ್ತಿ ಇಲ್ಲ. ಅಂದ್ರೆ ನಿಮ್ದು ತೋಟದ ಮನೆನಾ? ಇಲ್ಲ ಸರ್, ನಾನು ಇದ್ರಲ್ಲಿದೀವಿ, ನಾವು ಸಿಟಿಯಲ್ಲಿ ಇದೀವಿ, ಒಂದು ಹೋಬಳಿ ಪ್ಲೇಸ್ ಇದು, ಅಲ್ಲಿದೀವಿ. ತೋಟದಲ್ಲಿ ಇನ್ನೂ ಮನೆ ಕಟ್ಟಿಲ್ಲ ಸರ್, ಮನೆ ಕಟ್ಟಬೇಕು, ಬಟ್ ಸದ್ಯಕ್ಕೆ ಕಟ್ಟಿಲ್ಲ ಸರ್. ಮತ್ತೆ ಅದಕ್ಕೆ ಸಾಲ ಮಾಡ್ಬೇಕು. ಅಡಿಕೆ ಸಸಿ ಅಂತ ಏನ್ ಹೇಳಿದ್ರಿ, ಅವು ಆ ಊರಲ್ಲಿ ಅಂದ್ರೆ ನಿಮ್ಮ ಅತ್ತೆ ಮಾವ ಇರೋ ಊರಲ್ಲಿ ಇರೋದವು? ಹಾ ಹೌದು ಸರ್, ಇಲ್ಲಿಂದ ಅದೇ ಸರ್ ಒಂದ್ 6 ಕಿಲೋಮೀಟರ್. ಹೋಗಿ ಬರ್ತೀರಲ್ವಾ? ಹೌದು ಸರ್, ಅಲ್ಲಿ ಹೋಗ್ಬೋದು. ನಮ್ದು ವೆಹಿಕಲ್ ಇದೆ ಸರ್, ಯಜಮಾನ್ರು ಓಡಾಡ್ತಿರ್ತಾರೆ. ಮಕ್ಕಳಿಗೆ ಎಷ್ಟು ವರ್ಷ ಅಂದ್ರಿ ಸರ್? ಮಗಳಿಗೆ, ದೊಡ್ಡ ಮಗಳಿಗೆ 16 ವರ್ಷ ಸರ್, ಮಗನ್ಗೆ ಇವಾಗ 8 years. ಓಕೆ, ಮಗಳು ದೊಡ್ಡವರು ಅಂತ? ಹಾ, ಮಗಳು ದೊಡ್ಡವರು ಸರ್, ಇವಾಗ 10th ಎಕ್ಸಾಮ್ ಬರೀತಾ ಇದ್ದಾಳೆ, 3 ಪೇಪರ್ ಆಗಿದಾವೆ. ಓಕೆ, ಒಳ್ಳೇದಾಗ್ಲಿ. ಹಾ ಸರಿ. ಈ ತರ ಆಗಿರೋದ್ರಿಂದ ಸರ್ ನಾವೇನ್ ಮಾಡಿದ್ವಿ, ನಮ್ಮ ಮಾವನ್ಗೆ ಕೇಳ್ಕೊಂಡ್ವಿ, ಈ ತರ ಸಾಲ ಆಗಿದೆ ನಮ್ದು, ನಮ್ದು ಈ ತರ ತೊಂದ್ರೆ ಇದೆ, ನಮ್ಗೆ ಸ್ವಲ್ಪ ಜಮೀನ್ ಮಾಡ್ಕೊಡ್ ಮಾಮ ಅಂತ ಕೇಳಿದ್ವಿ ಸರ್. ನಾನು ಕೇಳಿದೆ, ನಮ್ಮ ಮನೆಯವರು ಕೇಳಿದ್ರು. ಯಾಕಂದ್ರೆ ಸರ್, ಸಾಲ ಸುಳಿಯಲ್ಲಿ ಸಿಕ್ಕಾಕೊಂಡ್ರೆ ಅದ್ರ ಕಷ್ಟ ಏನು ಅಂತ ಅದನ್ನ ಅವ್ರಿಗೆ ಮಾತ್ರ ಗೊತ್ತು ಸರ್. ನೆಮ್ಮದಿ ಇರಲ್ಲ ಸರ್ ನಿಜವಾಗ್ಲೂ. ಆ ಡೇಟ್ಗಳು ಬರ್ತಿದಾವಂದ್ರೆ ಯಾವ್ದೇ ಕಾರಣಕ್ಕೂ ನೆಮ್ಮದಿ ಇರಲ್ಲ ಸರ್. ನಿದ್ದೆ ಬರಲ್ಲ, ಊಟ ಹೋಗಲ್ಲ. ಬಟ್ ಮಕ್ಕಳಿಗೆ ನಾವು ಹೇಳ್ಕೊಳಕ್ಕಾಗಲ್ಲ, ಅದ್ರ ನೋವು ನಾವೇ ಅನ್ಭವಿಸ್ಬೇಕು ಅಲ್ವಾ? ಬಟ್ ಕೊಡ್ಲೇಬೇಕು, ಅನಿವಾರ್ಯ, ಏನು ಮಾಡಕ್ಕಾಗಲ್ಲ ಆತರ. ಹಂಗಾಗಿ ನಮ್ಮ ಅವರಿಗೆ ಕೇಳ್ಕೊಂಡ್ವಿ ಸರ್ ನಾವು ಈ ತರ ಅಂತ. ಪಾಪ ಅವರು ನಮ್ಗೆ ಏನ್ ಬೇಕು ಅದಕ್ಕೆ ವ್ಯವಸ್ಥೆ ಮಾಡಿ ನಾನು ಮಾಡ್ಕೊಡ್ತೀನಿ ಅಂತ ಹೇಳಿದ್ರು ಸರ್. ನಾನು ಅದಕ್ಕೆ ಏನ್ ಬೇಕೋ ನಾನು ಓಡಾಡಿ, ನಮ್ಮ ಯಜಮಾನ್ರು ಸ್ವಲ್ಪ ಔಟ್ಸೈಡ್ ಇರ್ತಾರೆ, ನಾನು ಅಲ್ಲಿ ಇಲ್ಲೇ ಸ್ವಲ್ಪ ಆಫೀಸ್ಗೆಲ್ಲ ಓಡಾಡ್ಬಿಟ್ಟು ನಾನೇ ಎಲ್ಲ ಸ್ಕೆಚ್ಗೆಲ್ಲ ಅಮೌಂಟ್ ಕಟ್ಟಿದೆ ಸರ್ ಫಸ್ಟ್ ಟೈಮ್. ಅಂದ್ರೆ ಮಾರೋ ಸಲುವಾಗ ಅಥವಾ ಏನು? ಮಾರೋ ಸಲುವಾಗಲ್ಲ ಸರ್, ಅದು ನಮ್ಮ ಯಜಮಾನ್ರ ಹೆಸರಿಗೆ ಮಾಡ್ಕೊಂಡ್ರೆ ಸರ್, ಅವ್ರದ್ದು ನಮ್ಮ ಮಾವನ ಹೆಸರಿಗೆ ಸಾಲ ಇದೆ ಸರ್ 1 ಲಕ್ಷ. ಅದನ್ನ ತೀರ್ಸ್ಲಿಕ್ಕೆ ಮತ್ತೆ ಬಡ್ಡಿ ಎಲ್ಲ ಜಾಸ್ತಿ ಆಗ್ಬಿಡುತ್ತೆ. ಈಗ ಆಲ್ರೆಡಿ ಅದೆಲ್ಲ ಕಟ್ಟಕ್ ಆಗಲ್ಲ ಅನ್ನೋ ಉದ್ದೇಶಕ್ಕೆ ಈಗ ಪಾರ್ಟಿ ಚೇಂಜ್ ಆದ್ರೆ ಬ್ಯಾಂಕ್ ಅಲ್ಲಿ ಲೋನ್ ಅವೈಲೇಬಲ್ ಇರುತ್ತೆ ಸರ್. ಹಾ, ಅಂದ್ರೆ ಮಾವನ್ಗೆ 60 ವರ್ಷ ಬೇರೆ ಆಗೋಗಿದೆ, ಅವ್ರಿಗೆ ಕೊಡಲ್ಲ. ನಮ್ಗೆ ವಯಸ್ಸಿರೋದ್ರಿಂದ ಯಜಮಾನ್ರ ಹೆಸರಿಗೆ ಮಾಡಿದ್ರೆ ಕೊಡ್ತಾರೆ ಅಂತ ಮಾಡ್ತಿದ್ವಿ ಸರ್. ಒಂದ್ಸರಿ ಸರ್ ಸುಮಾರು ಕಟ್ಟಿದೆ ಸರ್, ಅಮೌಂಟ್ ಎಲ್ಲ ಕಟ್ಟಿದೆ. ಆಮೇಲೆ ಸರ್ವೆ ಬಂದ್ರು, ಅದೆಲ್ಲ ಆಗೋಯ್ತು. ಅವ್ರ ಅಕ್ಕನ್ 3 ಜನ ಅಕ್ಕಂದ್ರಿದ್ರಲ್ಲ ಸರ್, ಅವರು ಅಕ್ಕನ್ ಗಂಡ ಏನ್ ಮಾಡಿದ್ರು, ಇಲ್ಲ ನಮ್ಮ ಹೆಣ್ಮಕ್ಳಿಗೂ ಕೊಡ್ಬೇಕು ಅಂತ ತಕರಾರು ಹಾಕಿದ್ರು ಸರ್, ತೆಗೆದ್ರು. ಅವಾಗ ನಾವೇನ್ ಮಾಡಿದ್ವಿ, ಒಬ್ರು ಅಕ್ಕರಿಗೆ ಯಜಮಾನ್ರಿಲ್ಲ ಸರ್ ಪಾಪ, ಆಯ್ತು ನಾವ್ ಅವ್ರಿಗೆ ಕೊಡ್ತೀವಿ, ಇನ್ನು ಉಳಿದಿದ್ದು 2.5 ಎಕರೆ ನಾವು ಮಾಡ್ಸ್ಕೊಂತೀವಿ ಅಂತ ನಾವು ಹೇಳಿದ್ವಿ ಸರ್. ಆಗ್ಲಿ ಅಂತಂದೆಲ್ಲ ಹೇಳಿ ಫಸ್ಟ್ ಟೈಮ್ ಅಮೌಂಟ್ ಕಟ್ಟದಾಗ ಸರ್ ಅದೇನೋ ಹೆಸರು ತಪ್ಪಾಯ್ತು ಅಂತ ಅದು ರಿಜೆಕ್ಟ್ ಆಗ್ಬಿಡ್ತು ಸರ್. ಅದಕ್ಕೆ ಎಷ್ಟು ಒಂದು 5,000 ಇನ್ವೆಸ್ಟ್ ಮಾಡಿದ್ವಿ. ಆದ್ಮೇಲೆ ಏನಾಯ್ತು, ಮತ್ತೆ ನಾವು ಮತ್ತೆ ಅಮೌಂಟ್ ಕಟ್ಟಿದ್ವಿ ಸರ್. ಅದು ಸರ್ ನಾವು ಇದನ್ನ ಮಾಡಿಸ್ಬೇಕಂತೆ ಸರ್, ಪಾಲಿ ವಿಭಾಗ ಅಂತ ಮಾಡಿಸ್ಬೇಕು ಸರ್ ಅದು ಜಮೀನು. ಅದನ್ನ ಮಾಡಿಸ್ಲಿಕ್ಕೆ ಅದೆಲ್ಲ ಪ್ರೊಸೀಜರ್ ಇರುತ್ತೆ ಸರ್, ಅದು ಸುಮಾರು ದಿನ ಟೈಮ್ ತಗೊಳುತ್ತೆ ಸರ್. ಅದೆಲ್ಲ ನಮ್ಗೆ ಅರ್ಜೆಂಟ್ ಸರ್. ಇವಾಗ ನಾವು ಏನು ಜಮೀನು ನಾವು ಇದನ್ನ ಮಾಡ್ಬೇಕು, ಹೆಸರು ಮಾಡ್ಕೋಬೇಕು, ಲೋನ್ ಮಾಡಿಸ್ಬೇಕು, ಬೇರೆಯವರಿಗೆ ನಾವೇನ್ ಕೊಡ್ಬೇಕು ಅವ್ರನ್ನ ಕೊಡ್ಬೇಕು ಅನ್ನೋದು ನಮ್ಮ ಮೈಂಡ್ ಅಲ್ಲಿ ಇರೋದು. ಇವ್ರು ಏನ್ ಸರ್, ನಾನು 2ನೇ ಸರಿ ಅಮೌಂಟ್ ಕಟ್ಟಿದ್ವಿ ಸರ್. ಆಮೇಲೆ ಎಲ್ಲ ಬರ್ತೀವಿ ಅಂತಂದೆಲ್ಲ ಹೇಳಿ ಇನ್ನೇಸರಿ ಎಲ್ಲ ಆಗೋಗ್ಬಿಟ್ಟಿದೆ ಸರ್. ಅಮೌಂಟ್ ಖರ್ಚು ಮಾಡಿದೀವಿ, ಬ್ರೋಕರ್ ಇಟ್ಟಿದೀವಿ, ಮುಗ್ದೇ ಹೋಯ್ತು, ಎಲ್ಲವೂ ಮುಗ್ದೋಗಿದೆ. ಇನ್ನೇನ್ ಸಿಗ್ನೇಚರ್ ನಾಳೆ ಬರ್ತೀವಿ ಅಂತ ಹೇಳ್ದವ್ರು ಇಲ್ಲ, ನಾವು ಬರೋದಿಲ್ಲ, ಅದ್ರಲ್ಲಿ ನಮಗೂ ಕೊಡ್ಬೇಕು ಅಂತ ಕೇಳ್ತಾರೆ ಸರ್.
ಈಗ 1 ಎಕರೆ ಕೊಡ್ತೀವಿ ಚಿಕ್ಕ ಅಕ್ಕನ್ಗೆ ಅಂತ ಹೇಳ್ಬಿಟ್ಟಿದೀವಿ ಸರ್. ಪಾಪ ಯಜಮಾನ್ರಿಲ್ಲ, ಹೆಣ್ಮಕ್ಳಿದಾರೆ, ಕೊಡ್ತೀವಿ ಅಂತ ಮಾನವೀಯತೆ ಹೇಳಿದಾರೆ ಸರ್ ನಮ್ಮ ಮಾವನ್. ಇವ್ರು ಇಬ್ರು ಅನುಕೂಲವಾಗಿದ್ದಾರೆ ಸರ್, ಏನ್ ಇಲ್ಲ ಅಂತಿಲ್ಲ. ಅವ್ರು ಗವರ್ಮೆಂಟ್ ಜಾಬ್ ಅಲ್ಲಿ ಇದ್ದಾರೆ, ಅನುಕೂಲವಾಗಿದ್ದಾರೆ ಅವರು. ಅವರೇ ರಿಟರ್ನ್ ಅವ್ರು ನಾವು ಇಲ್ಲ ಆಗಲ್ಲ ಅಂತ ಹೇಳ್ಬಿಟ್ರು ಸರ್. ಅಂದ್ರೆ ಅವ್ರು ತೀರೋಗಿರೋರು ಅಥವಾ ಇನ್ನಿಬ್ರು ಸರ್, ಇನ್ನಿಬ್ರು. ಆಮೇಲೆ ನಮ್ಮನೆಯವರು ಸರ್ ಇರೋದೇ ಮೊದ್ಲೇ ಸಾಲ, ಅದನ್ನು ಸಾಲ ಮಾಡಿದ್ವಿ, ಅದು ಮೈ ಮೇಲೆ ಬಂತು. ಏನ್ ಮಾಡೋದು ಅಂತಂದು ನಮ್ಮನೆಯವರು ನನ್ನ ಇರೋದೇ ಬೇಡ, ಹಂಗೆ ಹಿಂಗೆ ನೀವೇ ಏನಾರ ನನ್ನ ಹೆಂಡತಿ ಮಕ್ಕಳು ನೀವೇ ಸಾಕಲ್ರಿ ಹಂಗೆ ಹಿಂಗೆ ಅಂತ ಅವ್ರೊಂದು ಕೆಟ್ಟ ನಿರ್ಧಾರ ಸರ್. ಅವ್ರು ತಗೊಳಕಂತ ಹೋದ್ರು ಸರ್. ಆಮೇಲೆ ನಾನ್ ತಡದೆ, ಇಲ್ಲ ಇದನ್ನ ಏನಾದ್ರು ಮಾಡಿ ಫೇಸ್ ಮಾಡೋಣ, ಇಷ್ಟು ದಿನನೇ ಅದಕ್ಕೆ ಬಂದಿದೀವಿ, ಇಷ್ಟು ದಿನನೇ ಕಷ್ಟ ಅನ್ಭವಿಸಿದೀವಿ, ನೋಡೋಣ ಅಂತಂದೇಳಿ ಮತ್ತೆ ನಾನೇ ಧೈರ್ಯ ಕೊಟ್ಟು ಅವ್ರನ್ನ ಏನೇನೋ ಮಾಡಿ ಅವ್ರ ಮನಸ್ಥಿತಿನ ಬದಲಾವಣೆ ಮಾಡಿದೆ ಸರ್. ಅದಾದ್ಮೇಲೆ ಮತ್ತೆ ನಮ್ಮ ಮಾವ ಏನಂದ್ರು, ಯಾರಿಗೂ ಕೇಳೋದ್ ಬೇಡ, ನನ್ನ ಸ್ವಯಾರ್ಜಿತ ಅದು, ನಾನು ನಿಮ್ಗೆ 2 ಎಕರೆ ನನ್ನ ಮಗನಿಗೆ ನಾನು ದಾನ ಬರೆದ್ಬಿಡ್ತೀನಿ, ಸುಮ್ಮನೆ ಇವಾಗ ದಾನ ಅಂತ ನೀವು ಮತ್ತೆ ದಾನ ಪತ್ರ ಬರಿಬೇಕಂದ್ರೂ ಕೂಡ ಅದು ಪ್ರೊಸೀಜರ್ ಇರುತ್ತೆ ಸರ್, ಅದು ಬೇರೆ ತರ. ಅದು ಸರ್ ಸುಮಾರು ಅದು 1 ತಿಂಗಳು 2 ತಿಂಗಳು ತಗೊಳುತ್ತೆ ಸರ್. ಅದು ಇಲ್ಲ 1 ತಿಂಗಳು 1 ಮಂತ್ ತಗೊಳುತ್ತೆ ಸರ್ ಅದು. ಆಮೇಲೆ ಅದನ್ನ ಕಟ್ಟದೆ ಸರ್, ನಾನೇ ಓಡಾಡ್ದೆ, ನಾನೇ ಕಟ್ಟದೆ, ಎಲ್ಲ ಮಾಡಿದೆ ಸರ್. ಅದು ಬಂತು ಸರ್. ನಮ್ಮ ಮಾವ ಅವ್ರ ಮಾತಿನ ಪ್ರಕಾರ ಸರ್, ಅವ್ರು ತಪ್ಪಲಿಲ್ಲ, ಮಾಡ್ಕೊಟ್ಟಿದೆ ಯಜಮಾನ್ರ ಹೆಸರಿಗೆ ಸರ್. 8 days ಆಯ್ತು ಸರ್ ಇವತ್ತಿಂದ ಕರೆಕ್ಟ್ ಆಗಿ. ಅದಾಯ್ತು ಸರ್. ಅದಾದ್ಮೇಲೆ ನಾವ್ ಹೇಳಿರ್ಲಿಲ್ಲ ಖಾತೆ ಎಲ್ಲ ಮಾಡ್ಸೋಣ ಅಂತಂದ್ರೆ, ಇಲ್ಲಿ ಸರ್ಕಾರಿ ಅಧಿಕಾರಿಗಳು ನೋಡಿ ಸರ್ ಯಾವ ತರ ಇರ್ತಾರಂದ್ರೆ, ಅವರು ಅವ್ರ ಅಕ್ಕನ ಗಂಡ ಅದೇ ಡಿಪಾರ್ಟ್ಮೆಂಟ್ ಅಲ್ಲಿ ಇರೋದು, ಅಂದ್ರೆ ಅವ್ರ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಇರೋದ್ರಿಂದ ಇಲ್ಲಿ ಅವರಿಗೆ ಅವರು ಹೇಳ್ಕೊಟ್ಟಿದ್ದಾರೆ. ಅಂದ್ರೆ ಇದು ಏನಾದ್ರು ಆತರ ಬಂದ್ರೆ ಆಸ್ತಿ ಇವಾಗ ಏನಾದ್ರು ಪಾಣಿನೋ ಅಥವಾ ಖಾತೆನೋ ಮಾಡ್ಸೋದಿಕ್ ಬಂದ್ರೆ ಅದ್ ನನಗೆ ಹೇಳ್ಬೇಕು ಅಂತ ಅವ್ರು ಹೇಳಿದ್ರಂತೆ, ಅಂದ್ರೆ ಅಕ್ಕನ ಗಂಡ ಹೇಳಿದ್ರು. ಅಲ್ಲ ಸರ್, ನನ್ ಪ್ರಶ್ನೆ ಏನಂದ್ರೆ, ನಾವು ಯಾರ ಅಂಡರಲ್ಲೂ ಇರಬಾರ್ದು. ಸರ್ಕಾರ ನಮಗೇನೋ ಗೌರವಾನ್ವಿತವಾಗಿ ಸ್ಯಾಲ್ರಿ ಕೊಡ್ತಾ ಇದ್ರೆ ಅದ್ರ ತಕ್ಕವಾಗ ನಾವು ಕೆಲಸ ಮಾಡ್ಬೇಕು ಅಲ್ವಾ ಸರ್? ಈಗ ಇವರು ಏನ್ ಮಾಡಿದ್ದಾರೆ, ಈ ತರ ನಿಮ್ ಅಳಿಯ ನೋಡಪ್ಪ ಈ ತರ ಮಾಡ್ಕೊಂಡಿದ್ದಾರೆ ಅಂತ ಮತ್ತೆ ಅವ್ರಿಗೆ ಫೋನ್ ಮಾಡಿದಾರೆ ಸರ್. ಅವ್ರು ನಮಗೆ ಎಗ್ನಿಸ್ಟ್ ಸರ್. ಈಗ ಹೋಗಿ ಅವ್ರಿಗೆ ಫೋನ್ ಮಾಡಿದಾರೆ ಸರ್. ಇವಾಗ ಏನಾಗಿದೆ ಅಂದ್ರೆ ಅವರು ಅಡ್ಡ ತಕರಾರು ಹಾಕಿದಾರೆ ಸರ್. ತಕರಾರು ಹಾಕಿದ್ದಾರೆ ನಮಗೂ ಬೇಕಂತ. ಇವಾಗ ನಮ್ ಪರಿಸ್ಥಿತಿ ಹೆಂಗಾಗಿದೆ ಅಂದ್ರೆ ಸರ್, ಇವಾಗ ಅತ್ತ ಧರೆ ಇತ್ತ ಪುಲಿ, ಏನ್ ಮಾಡೋದು ಸರ್? ನನ್ಗೂ ತುಂಬಾ ಬೇಜಾರಾಯ್ತು ಸರ್. ನಾನು ಕೂಡ ಅಧಿಕಾರಿಗೆ ತುಂಬಾ ಬೈದೆ ಸರ್ ಇವತ್ತು. ನಿಮ್ ಕೆಲ್ಸ ನೀವು ಕರೆಕ್ಟ್ ಆಗಿ ಮಾಡಿ, ನೀವ್ ಯಾಕೆ ಈ ತರ ತಂದಿಡೋ ಕೆಲಸ ಮಾಡಿದ್ರಿ ಅಂತಂದು. ಇಲ್ಲಮ್ಮ ನಾನು ಅವ್ರು ಹೇಳಿದ್ರು ನನಗೆ, ಅದಕ್ಕೆ ಹೇಳ್ದೆ ಅಂತ. ಅವ್ರು ಹೇಳ್ತಾರೆ ಸರ್ 1000, ನಿಮ್ ಕೆಲಸ ನೀವು ಮಾಡಿ ಸರ್, ಯಾಕೆ ಸರ್ ಈ ತರ ಎಲ್ಲ ತಂದಿಡ್ತೀರಾ ಅಂತಂದು ಹೇಳಿದ್ರು ಸರ್. ತಪ್ಪ ಸರ್ ನಾನು ಹೇಳಿದ್ದು? ಇವಾಗ ನಮ್ಮ ವೇಳೆ ಹೇಳಿಲ್ಲ ಅಂದ್ರೆ ಅವ್ರಿಗೆ ಗೊತ್ತೇ ಆಗ್ತಿರ್ಲಿಲ್ಲ ಅಂತನಾ? ಹೌದು ಸರ್, ಗೊತ್ತಾಗ್ತಿರ್ಲಿಲ್ಲ. ಇದು ನಮ್ದು ಕೆಲಸ ಸರಾಗವಾಗಿ ನಡೀತಾ ಇತ್ತು, ನಮ್ ಯಜಮಾನ್ರು ಅಟ್ಲೀಸ್ಟ್ ಸ್ವಲ್ಪ ನೆಮ್ಮದಿಯಾಗಿ ಇರ್ತಾ ಇದ್ರು ಅಂತ. ಓಕೆ, ಬಟ್ ಅಲ್ಲಿ ಆ ಹೆಣ್ಣು ಮಕ್ಕಳಿಗೆ ಆಸಕ್ತಿ ಇಲ್ಲ, ಗಂಡನಿಗೆ ಮಾತ್ರ ಇದೆಯಾ ಅಥವಾ ಹೆಣ್ಮಕ್ಳಿಗೆ? ಸರ್ ಇಲ್ಲ ಸರ್, ಹೆಣ್ಮಕ್ಳಿಗೆ ಪಾಪ ಅಷ್ಟಿಲ್ಲ, ಅವ್ರಿಗಿದೆ ಸರ್, ಹೆಣ್ಮಕ್ಳಿಗಿದೆ. ಅಲ್ಲಿ ಮತ್ತೆ ಅವರೇ ಹೇಳ್ಬೋದಲ್ವ, ನಮ್ಮ ತಮ್ಮನಿಗೆ ಈ ರೀತಿ ಎಲ್ಲ ಅನ್ಯಾಯ ಅಥವಾ ಈ ರೀತಿ ಎಲ್ಲ ಹಿಂಸೆ ಕೊಡ. ಇಲ್ಲ ಸರ್, ಅವ್ರು ಹೇಳಿದ್ದಾರೆ, ಆದ್ರೆ ಹೆಣ್ಮಕ್ಳದೇನು ನಡೆಯಲ್ಲ ಸರ್. ಬಟ್ ಹಂಗ್ ನೋಡಿದ್ರೆ ಹೆಣ್ಮಕ್ಳು ಸೈನ್ ಹಾಕೊಟ್ರೆ ಮುಗೀತಲ್ವಾ? ಹೌದು ಸರ್, ಇಲ್ಲ ಸರ್, ಹೌದು. ಸ್ವಲ್ಪ ಅವರು ನಮ್ಮ ಬದುಕೋಕಾಲ ಅಂತ ಯಜಮಾನ್ರ ಅಕ್ಕ ಏನಿದ್ದಾರೆ ಅವ್ರು ಸ್ವಲ್ಪ ಪಾಪ ಅಷ್ಟು ಗೊತ್ತಾಗಲ್ಲ ಸರ್, ಅವ್ರಿಗೆ ಅಮಾಯಕರಿದ್ದಾರೆ. ಅವ್ರು ಹೇಳ್ದಂಗೆ ಕೇಳ್ತಾರೆ ಅವರು. ಇವಾಗ ನೋಡಿ ಸರ್, ನಮ್ದು ಪರಿಸ್ಥಿತಿ ಏನಾಗಿದೆ ಅಂದ್ರೆ, ಸಂಬಂಧಗಳಿಗೆ ಇವರು ಬೆಲೆ ಕೊಡ್ತಾ ಇಲ್ಲ. ಇವಾಗ ನಮ್ದು ನೋಡಿದ್ರೆ ಸಾಲ ಆಗೋಗಿದೆ. ಇವಾಗ ನಾವು ಏನ್ ಮಾಡೋದು, ನಮ್ಮ ಪರಿಸ್ಥಿತಿನೇ ಕೆಟ್ಟೋಗ್ಬಿಟ್ಟಿದೆ ಸರ್, ಸಿಕ್ಕಾಬಟ್ಟೆ ಗಲಾಟೆ ಸರ್ ಇವಾಗ. ಬಟ್ ಅವ್ರು ಯಾರನ್ನು ಕುರಿದಂಗ್ ನಿಮ್ ಮಾವ ನಿಮಗ್ ಮಾಡ್ಕೊಡೋ ಕಾಲ ಸರ್. ನಮ್ಮ ಮಾವ ಏನಂತಿದ್ದಾರೆ, ನಾನು ಇದೀನಿ ಸರ್, ಇದೆಲ್ಲ ಪ್ರೊಸೀಜರ್ ಮತ್ತೆ ಸರ್ ಇವಾಗ ತಕರಾರು ಅರ್ಜಿ ಅಂದ್ರೆ ಅದಿನ್ನ 1 ತಿಂಗಳಾಗುತ್ತೋ ಯಾವಾಗ ಆಗುತ್ತೋ ಸರ್ ಗೊತ್ತಿಲ್ಲ ಸರ್. ಅದು ಮತ್ತೆ ದಂಡಾಧಿಕಾರಿ ಹತ್ರ ಹೋಗುತ್ತೆ, ತಾಲೂಕ್ ಆಫೀಸ್ಗೆ ಹೋಗಿ ಅದು ನೋಟಿಸ್ ನಮ್ಗೆ ಕೊಟ್ಟು ಮತ್ತೆ ನಾವು ಹೋಗಿ ಅಲ್ಲೆಲ್ಲ ಸರಿ ಮಾಡೋ ಅಷ್ಟೊತ್ತಿಗೆ ಅಲ್ಲಿ ಮತ್ತೆ ತುಂಬಾ ಲೇಟ್ ಆಗುತ್ತೆ ಸರ್. ಅಂದ್ರೆ ನನ್ನ ಅರ್ಥ ಏನಂದ್ರೆ ಸರ್, ತಂದೆ ಆಸ್ತಿ ಮಗನಿಗೆ ಮಾಡ್ಕೊಳ್ಳಿಕ್ಕೆ ಇವ್ರ ಪರ್ಮಿಷನ್ ಬೇಕಂತ ಸರ್. ಇಲ್ಲ, ಮಗಳ ಅಂದ್ರೆ ಅಳಿಯ ಅಂದ್ರೆ ಬೇರೆ ಅಲ್ಲ, ಮಗಳ ಪ್ರತಿನಿಧಿ ಆಗಿದ್ದಾನೆ ಅಷ್ಟೇ. ಅಂದ್ರೆ ಅದು ಅವಾಗ್ಲೇ ನೀವೊಂದು ಪದ ಬಳಸಿದ್ರಿ, ಏನೋ ಮನುಷ್ಯತ್ವ ದೃಷ್ಟಿಯಿಂದ ಅಂತ ಹೇಳಿದ್ರಿ. ಅದು ವಾಸ್ತವವಾಗಿ ಹಕ್ಕಾಗಿದೆ ಅಲ್ವನವಾ? ಅಂದ್ರೆ ಅವರ ಅಪ್ರೋಚ್ ಈ ರೀತಿ ಇದೆ ಅನ್ನೋದು ಬಿಟ್ರೆ ಅದು ಹಕ್ಕು. ಸ್ವಲ್ಪ ಅಪ್ರೋಚ್
ಅಂದರೆ ನೋವಲ್ಲಿದ್ದವ್ರಿಗೆ ಮತ್ತು ನೋವು ಕೊಡ್ತಾವ್ರೆ ಅನ್ನೋ ಈ ಅನುಕಂಪದ ಅಥವಾ ಮಾನವೀಯ ದೃಷ್ಟಿಕೋನದಿಂದ ನೋಡಿದ್ರೆ ಅದು ಅನ್ಯಾಯ ಅನಿಸಿದ್ರು ಕೂಡ, ಬಟ್ ತೀರಾ ಆಳವಾಗಿ ನೋಡಿದ್ರೆ ಅದು ಹಕ್ಕಾಗುತ್ತದು. ಸರ್ ಅದು ಹಕ್ಕಿದೆ ಸರ್. ಅವರು ಸ್ವಂತ ಆಸ್ತಿ ಸರ್. ನಮ್ದೇನಂದ್ರೆ ಸರ್, ಅವರು ಚೆನ್ನಾಗಿದ್ದಾರೆ ಸರ್, ಮನೆ ಕಡೆಗೆ. ನಮ್ಮ ಮನೆಯವರಿಗೆ ಕೆಲಸನೇ ಇಲ್ಲ ಬರಲ್ಲವ. ಅಂದ್ರೆ ಅಷ್ಟೆಲ್ಲ ಇದ್ದಿದ್ರೆ ಈ ಮಾತೆಲ್ಲ ಯಾಕೆ ಬರ್ತಿದ್ದೋ? ತೀರಾ ಹೃದಯವಂತಿಕೆಯನ್ನು ಇಲ್ಲ ಅವ್ರು ಚೆನ್ನಾಗಿದ್ದಾರೆ ಸರ್, ನಮ್ದು ಹಿಂಗಿದೆ, ಅದನ್ನ ನೋಡ್ಕೊಂಡು ಅವರು ಕರಗಬೇಕಲ್ವ ಸರ್? ಹೌದು, ಅದೇ ಸತ್ಯ ಅಥವಾ ಅದೇ ಧರ್ಮ, ಹೌದು. ಬಟ್ ನೀವು ಯೋಚಿಸ್ತಿರೋದಕ್ಕೂ ಅವ್ರಿಗಿರೋ ಮನಸ್ಥಿತಿಗೂ ಸಂಬಂಧವೇ ಇಲ್ಲ ಅಲ್ಲಿ. ಒಂದವ ನೀನು ಗಂಡನಿಗೆ ಆ ಸಾಯಕ್ಕೆ ಹೋದಾಗ ಇಲ್ಲ ರೀ ನಾನು ಅಂದರೆ ನೋಡಿ ಇದೆಲ್ಲ ಪರಿಹಾರ ಆಗುತ್ತೆ, ಅದು ಬೇರೆ. ಬಟ್ ಒಂದು ಹೆಂಡತಿಯಾಗಿ ಇಂಥ ಇಡೀ ಪರಿಸ್ಥಿತಿಯಲ್ಲಿ ಗಂಡ ಅಂದರೆ ಇಲ್ಲ ಕಣೆ ಹಿಂಗಾಗಿದೆ, ಏನು ಮಾಡ್ಲಿಕ್ಕಾಗಲ್ಲ, ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಅಂತ ಗಂಡ ಒದ್ದಾಡಬೇಕಾದ ಪರಿಸ್ಥಿತಿಯಲ್ಲಿ ಗಂಡನ ಸಮಾಧಾನ ಮಾಡುವಷ್ಟು ಒಂದು ಹೆಣ್ಣಿದೆಯಲ್ಲ, ಇದು ನಿನ್ನ ಸಂಸ್ಕಾರ. ಇದು ಜಯ ಇದೆಯಲ್ಲ, ಅದು ಈ ಎಲ್ಲ ಕುತಂತ್ರಗಳಿಂದ ಆಚೆ ಅದು ನಿಮಗೊಂದು ಪವಾಡದ ರೀತಿ ನಡೆದೋಗುತ್ತೆ, ಡೋಂಟ್ ವರಿ. ಆದರೆ ಇಲ್ಲಿ ಈ ಪರಿಸ್ಥಿತಿಯಲ್ಲಿ ನೀವು ಅರ್ಥ ಮಾಡ್ಕೊಳ್ಬೇಕಿರೋದು, ನಿಮ್ಮ ಬೀಳುವಿಕೆ, ನಿಮ್ಮ ಅಧಪತನಕ್ಕೆ ಕಾಯ್ತಿದ್ದವರು ಎಷ್ಟು ಜನ ಇದ್ದಾರೆ ಅಂತ ಸರ್. ತುಂಬಾ ಸರ್, ನಮ್ಗೆ ಹತ್ರ ಇದ್ದಾಗ ನಾವು ತುಂಬಾ ನೋಡಿದೀವಿ ಸರ್. ಅದೇ ಗಂಡ ನಮ್ ಚಿಕ್ಕಮ್ಮರಿಗೆ ಒಬ್ರಿಗೆ ಪಾಪ ಯಜಮಾನ್ರಿಲ್ಲ ಸರ್, ನಿಜವಾಗ್ಲು ನಮ್ ಯಜಮಾನ್ರು ಕೊಡ್ತಿಲ್ಲ ಸರ್ ಬಟ್ಟೆನ. ನಾನು ನಮ್ ಫ್ರೆಂಡ್ ಹತ್ರ ಹೋಗಿ ನಾನು ಅವ್ರಿಗೆಲ್ಲ ನೋಡ್ಕೊಳ್ಳೋದು ಮಾಡೋದು, ಅವ್ರ ಮನೆಗ್ ಬಂದ್ರೆ ಅಷ್ಟು ಪ್ರೀತಿಯಿಂದ ನೋಡ್ತೀನಿ ಸರ್, ತುಂಬಾ ಕ್ಲೋಸ್ ಆಗಿ. ಯಾಕಂದ್ರೆ ಅವರು ನನ್ನ ಅಕ್ಕನ ತರನೇ, ಅವರು ನನಗೆ ಅದನ್ನ ಭೇದ ಭಾವ ಮಾಡ್ಲೇ ಇಲ್ಲ ಸರ್ ನಾನು, ಫಸ್ಟ್ ಆಫ್ ಆಲ್. ಆದ್ರೆ ಇವತ್ತಿನ ದಿನ ನಮ್ಗೆ ಈ ತರ ಅನ್ಯಾಯ ಮಾಡ್ತಾರೆ. ಏನು ಇಲ್ಲ ಈಗ ತಿನ್ನ ಕುಣ್ಣೋಕೇನು ತೊಂದ್ರೆ ಇಲ್ಲ, ಬಟ್ ನೀವು ಯಾರ್ಯಾರಿಗೆ ಕೊಡ್ಬೇಕಲ್ವಾ ಅವ್ರಿಗೆ. ಅಂದ್ರೆ ಅಲ್ಲಿವರೆಗೂ ನಿಮ್ಮ ಮಾವನ ಈ ಮಟ್ಟಿನ ಬೆಂಬಲ ಇದೆ, ನೀವು ಹೆದರೋ ಅವಶ್ಯಕತೆ ಇಲ್ಲ. ಈಗೇನು ಮಧ್ಯೆ ಹಾಕಿದ್ದಾರೆ, ನೀವು ಅಲ್ಲಿ ದಂಡಾಧಿಕಾರಿ ಹತ್ರ ಹೋಗ್ತೀರಾ, ಅದೆಲ್ಲ ನಿಮ್ಮ ಪರ ಆಗುತ್ತೆ, ಡೋಂಟ್ ವರಿ. ನಿಮ್ಮ ಪರ ಅನ್ನೋದಕ್ಕಿಂತ ಅಲ್ಲಿ ಒಳ್ಳೇದೇನೋ ನಡೆಯುತ್ತೆ, ಯೋಚನೆ ಮಾಡ್ಬಿಡಿ. ಯಾಕಂದ್ರೆ ನಿಮ್ಮಲ್ಲಿ ವಿಷಯ ಇಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ. ನಾನು ಹೇಳೋದು, ಅವ್ರೇನು ಆ ಥರ ತಕರಾರು ಮಾಡ್ತಿದ್ದಾರೆ, ಒಂದು ಅವ್ರ ವ್ಯಕ್ತಿತ್ವದ ಪರಿಚಯ, ಎರಡು ಅವ್ರವ್ರದ್ದೇ ಕೊಟ್ಟು. ನಾನು ಹೇಳ್ತೀನಿ, ನಿಮಗೆ ಜಾಸ್ತಿ ಬರುತ್ತೋ ಅವ್ರಿಗೆ ಕಡಿಮೆ ಬರುತ್ತೋ ಏನು ಬರುತ್ತೋ, ಈ ವಿಷದ ಸಹವಾಸದಿಂದ ಮುಕ್ತರಾಗುವುದು ಮೊದಲ ಆದ್ಯತೆ. ಯಾಕಂದ್ರೆ ಇದು ಇವತ್ತಲ್ಲೇ ಹೋದ್ರು ನಾಳೆ ಚರಂಡಿ ನನ್ನ ಮನೆ ಒಳಗೆ ಇರಬೇಕು ಅಂತ ಇಲ್ಲ, ಪಕ್ಕದಲ್ಲಿ ಚರಂಡಿ ಹರಿತಾ ಇದ್ರು ಆ ವಾಸನೆ ಮನೆ ಒಳಗಡೆ ಬರುತ್ತೆ. ಇವೆಲ್ಲ ಪಕ್ಕ ಇಟ್ಕೊಂಡ್ರೆ ಇವತ್ತೆಲ್ಲ ನಾಳೆ ವಾಸನೆಗಳು ಬರ್ತವೆ. ಇವೆಲ್ಲ ಸಂಬಂಧ ಬಿಟ್ಬಿಡಿ ಅಂತಲ್ಲ, ಬಟ್ ಇಂಥ ವ್ಯಕ್ತಿತ್ವಗಳ ಜೊತೆ ವ್ಯವಹಾರ ಒಳ್ಳೇದಲ್ಲ. ಹಾಗಾಗಿ ನಿಮ್ಮ ಮಾವನ ಈ ಮಟ್ಟಿನ ಬೆಂಬಲ ಇರೋದು ಯಾಕೆ? ನೀವು ಧರ್ಮದಲ್ಲಿದ್ದೀರಾ. ಇಲ್ಲ ನಾವು ಹಂಗಲ್ಲ ಆಗಲ್ಲ, ಮಾಡ್ಕೊಡೋಕ್ಕಲ್ಲ, ನಮ್ಮ ಹೆಣ್ಮಕ್ಳಿಗೂ ನಾನು ಕೇಳ್ಬಿಟ್ಟು ಎಲ್ಲ ನಿರ್ಧಾರ ತಗೊಳ್ಬೇಕು. ಮಾವ ಹೆಣ್ಮಕ್ಳಿಗೆ ದ್ರೋಹ ಮಾಡಬೇಕು ಅನ್ನೋ ವಿಷಯ ಮಾವನಲ್ಲಿ ಇಲ್ಲ, ಬಟ್ ಮಗನ ಈ ಪರಿಸ್ಥಿತಿಗೆ ಈ ನಿರ್ಧಾರ ತೆಗೆದುಕೊಳ್ಳೋದು ಅನಿವಾರ್ಯ ಅಂತ ಅನಿಸಿ ಅವರ ದಾನಪತ್ರ ಬರ್ಲಿಕ್ಕೆ ಹೋಗಿದ್ದಾರೆ ಅಷ್ಟೇ, ಅದ್ರಲ್ಲಿ ತಪ್ಪೇನಿಲ್ಲ. ನೋವಿನ ಮೇಲೆ ನೋವು ಕೊಡ್ಲೇಬೇಕು ಅಂತ ನಿಂತಿರೋ ಇವರ ಆರ್ಭಟ ಇನ್ನೊಂದು ಸ್ವಲ್ಪ ದಿನ ನಡೆಯುತ್ತೆ. ಬಟ್ ಈಗ ನೀವೇನು ಹೆಜ್ಜೆ ಇಟ್ಟಿದ್ದೀರಾ, ಅವರು ಮಧ್ಯೆ ಏನೋ ತಕರಾರು ತೆಗೆದಿದ್ದಾರೆ, ಮತ್ತಿದು ಇನ್ಯಾರ ಹತ್ರನೂ ಹೋಗುತ್ತೆ. ಬಟ್ ಅಲ್ಲಿ ಕಾನೂನನ್ನು ಮೀರಿ ಮನುಷ್ಯತ್ವ ದೃಷ್ಟಿಯಿಂದ ಅಲ್ಲಿ ಯಾರೋ ಮಹನೀಯರು ನಿಮಗೆ ದಾರಿ ತೋರಿಸ್ತಾರೆ, ಯೋಚನೆ ಮಾಡಬೇಡಿ. ಬಟ್ ಈ ಕೇಳ್ತಾ ಇರೋರಿಗೆಲ್ಲ ನೀವು ಹೇಳ್ಬೋದು, ನೋಡ್ರಿ ನಾವ್ ಇಂಥ ಹೆಜ್ಜೆ ಇಟ್ಟಿದ್ದೀವಿ ನಿಮಗೋಸ್ಕರ, ನಿಮಗೆ ಕೊಡ್ಲಿಕ್ಕೆ ತಾನೇ ನಾವು ಈ ಹೆಜ್ಜೆ ಇಟ್ಟಿರೋದು. ಸೊ ಒಂದು ಸ್ವಲ್ಪ ಸಮಯ ತಗೊಳ್ಬೋದೇ ಹೊರತು ತೀರ ಎಲ್ಲರಿಗೂ ವಿಷ ಉಣಿಸಿ ಸಾಯುವಷ್ಟು ನೀಚತನ ಅಥವಾ ಆ ದರಿದ್ರತನ ಅಥವಾ ಆ ಬಡ ಮನಸ್ಥಿತಿ ನಿಮ್ಮ ಯಾರಿಗೂ ಬರೋದು ಬೇಡ. ಅದರಲ್ಲೂ ನಿನ್ನ ಮನಸ್ಥಿತಿ ಭಾಳ ಶ್ರೇಷ್ಠ ಇದೆಯವ, ಡೋಂಟ್ ವರಿ. ಈ ಒಂದು ಕೆಟ್ಟ ಗಳಿಗೆ ಇದೆಯಲ್ಲ, ಮಕ್ಕಳಿಗೆ ಬೇಸಿಗೆ ರಜೆ ಕಳೆದು ಹೋದು ಮತ್ತೆ ಶಾಲೆ ಶುರುವಾದಂಗೆ ಮತ್ತೆ ಈ ಕೆಟ್ಟ ಗಳಿಗೆಗಳು ಕಳೆದು ಹೋಗಿ ಮತ್ತೆ ಆ ದಿನ ಶುರುವಾಗುತ್ತವೆ. ಬಟ್ ಇಲ್ಲಿ ಇವರ ಈ ನಿಮ್ಮವರದೇ ಈ ಎರಡೆರಡು ಮುಖಗಳನ್ನು ನೋಡಿದಾಗ ಬದುಕು ಬೇಸರ ಅನಿಸ್ಬಿಡುತ್ತೆ. ತುಂಬಾ ಸರ್, ನಿಜವಾಗ್ಲು ಬಹಳ ಅಂದ್ರೆ ಬಹಳ ಬೇಜಾರಾಗಿದೆ ಸರ್. ನಾನು ನಮ್ಮ ಮನೆಯವ್ರದ್ದು ಸಂಪೂರ್ಣ ಸರ್ ಏನು ಇಲ್ಲ ಸರ್, ಅವ್ರನ್ನ ನೋಡ್ಲಿಕ್ಕೆ ತುಂಬಾ ಬೇಜಾರಾಗುತ್ತೆ. ಆದ್ರೆ ನಾನು ನನ್ನ ಅಕ್ಕನ ಮಕ್ಕಳೆಲ್ಲ ಸ್ವಲ್ಪ ನನಗೆ ಸಹಾಯ ಮಾಡ್ತಾರೆ, ನನ್ನ ಸಂಬಂಧಿಕರು ಸ್ವಲ್ಪ ಚೆನ್ನಾಗಿರೋದ್ರಿಂದ ಪ್ರತಿಯೊಂದು ಹೆಜ್ಜೆಯಲ್ಲೂ ಸರ್ ನಾನು ನಿಂತಿದ್ದೀನಿ, ನಾನಿದ್ದೀನಿ. ಅಷ್ಟೇ ಬೇಕಾಗಿರೋದು. ನಾನು ಅವ್ರಿಗೆ ಸಹಾಯ ಮಾಡಿ ಸರ್, ನಾನು ಅವ್ರಿಗೆ ಏನೋ ಒಂದ್ ಮಾಡಿ ಅವ್ರ ಮನಸ್ಥಿತಿನ ಬದಲಾವಣೆ ಮಾಡ್ಬೇಕು ಸರ್. ಅವ್ರ ಒಂದಿನ ಹೋಗಿ ಅವ್ರು ಏನೋ ಒಂದ್ ಕೆಟ್ಟ ನಿರ್ಧಾರ ತಗೊಳಕ್ ಹೋಗ್ಬಿಟ್ಟಿದ್ರು ಸರ್. ನಾನು ಹೋಗಿಲ್ಲ ಅಂದಿದ್ರೆ ಇವತ್ತಿನ ಪರಿಸ್ಥಿತಿ ಬಹಳ ಕೆಟ್ಟದಾಗಿರುತ್ತೆ. ಈ ಕಡೆ ತಂದೆ ತಾಯಿ ಇಲ್ಲ, ಈ ಕಡೆ ಇಬ್ರು ಮಕ್ಕಳು, ಈ ಕಡೆ ಹೊರಗಡೆ ಇದೀವಿ. ಆಮೇಲೆ ನಾವ್ ಯಾವತ್ತು ಹೊಲ ಕೆಲಸ ಮಾಡೋರಲ್ಲ, ನಮ್ ಪರಿಸ್ಥಿತಿ ಏನಾಗಿರ್ಬೇಡ ನೋಡಿ ಸರ್. ಏನಿದೆ ಸರ್ ಜೀವನದಲ್ಲಿ, ನಾವು ಹೋಗ್ಬೇಕಾದ್ರೆ ಯಾವ್ದನ್ನು ನಾವು ತಗೊಂಡ್ ಹೋಗಲ್ಲ ಅಲ್ವಾ.
ಬಂದಾಗೂ ನಾವೇನು ತಗೊಂಬರಲ್ಲ, ಹೋಗ್ಬೇಕಾದ್ರೂ ಏನೂ ತಗೊಂಡ್ ಹೋಗಲ್ಲ ಸರ್. 2 ಬ್ಯಾಗ್ ತಗೊಂಡ್ ಹೋಗ್ತೀವಂತೆ ಸರ್. ನನ್ಗೆ ಯಾರೋ ಹೇಳಿದ್ ಮಾತಿದು, ಒಂದು ಪಾಪ ಮತ್ತೆ ಒಂದು ಪುಣ್ಯ. ಅಷ್ಟು ಅವ್ರು ಅರ್ಥ ಮಾಡ್ಕೊಂಡಿದ್ರೆ ಸಾಕಾಗಿರೋದು ಸರ್. ಆಯ್ತು, ಅಂದ್ರೆ ನಾನು ಹೇಳೋದು ತಾಯಿ, ಭೂಮತಾಯಿ ಮನುಷ್ಯನ ಎಲ್ಲ ಭಾರವನ್ನ ಹೊರತಾಳೆ. ತೀರಾ ಆ ಮಟ್ಟಿಗೆ ಪರಿಸ್ಥಿತಿ ಬಂತು ಅಂದ್ರೆ ನಿಂದೆ ಒಂಚೂರು ಮಾರಾದ್ರೂ ಸರಿ, ನೀನು ಬದುಕನ್ನು ಸರಿ ಮಾಡ್ಕೊಳ್ಳೋದು ನಿನಗೆ ಬಿಟ್ಟಿದ್ದು, ಅರ್ಥ ಆಯ್ತಲ್ವಾ? ಯಾಕಂದ್ರೆ ತೀರಾ ದಟ್ಟವಾಗಿ ಏನು ದರಿದ್ರ, 1 ರೂಪಾಯಿ ಆಸ್ತಿ ಇಲ್ಲ ಸರ್, 1 ರೂಪಾಯಿ ನಮ್ಮದೇ ಅಂತ ಒಂದು ಚಿಕ್ಕ ಜಾಗ ಇಲ್ಲ ಸರ್. ಈಗ ನಾನಾ ದಾರಿಗಳಿದ್ದಾವೆ, ಬಟ್ ನೀವು ಈ ದಾರಿಲಿ ಹೋಗ್ಲಿಕ್ಕೆ ನೋಡ್ತೀವಿ. ತೀರಾ ಅದಕ್ಕೆ ಅಡ್ಡ ಬಂದು ತೀರಾ ಕುತ್ತಿಗೆಗೆ ಬರೋ ಸ್ಥಿತಿ ಬಂದಾಗ ಒಂದನ್ನು ಕಳ್ಕೊಂಡಾದ್ರೂ ಸರಿ ಬದುಕಿನ ಭಾರ ಇಳಿಸ್ಕೊಳ್ಬೇಕು. ಯಾಕಂದ್ರೆ ಇದು ನಿಮ್ಮ ತಲೆಯಲ್ಲಿ ಇರಬೇಕು, ಅಯ್ಯೋ ಅವರೆಲ್ಲ ಕಾಪಾಡ್ಕೊಂಡು ಬಂದಿದ್ದು ನಾವು ಮಾರ್ಬಿಡ್ಬೇಕಾ ಪರಿಸ್ಥಿತಿ ಬರುತ್ತವ. ಎಂತ ರಾಜಮಂತನಗಳೇ ಇವತ್ತು ದಿಕ್ಕಿಲ್ದಂಗೆ ಹೊಂಟೋದು. ಪರಿಸ್ಥಿತಿ ನಮಗಿರೋ ಸಂಪತ್ತುಗಳು, ಅದು ಚಿನ್ನ, ಬೆಳ್ಳಿ, ಬಂಗಾರ, ಹಣ ಅಥವಾ ಭೂಮಿ ಅಥವಾ ಇನ್ಯಾವುದೇ ಬೆಲೆ ಬಾಳುವ ವಸ್ತುಗಳನ್ನಾದ್ರೂ ಮನುಷ್ಯನ ಕಷ್ಟಕಾಲಕ್ಕೆ ಅಂತಲೇ ಜೊತೆ ಇಟ್ಕೊಂಡಿರ್ತಾನೆ. ಬಂಗಾರಗಳು ನಿಜ ಹೇಳ್ಬೇಕಂದ್ರೆ ಸರ್, ಎಲ್ಲವನ್ನು ಕೊಟ್ಟಿದ್ದೀವಿ ಸರ್, ಯಾವ್ದು ಇಟ್ಕೊಂಡಿಲ್ಲ. ಯಾಕಂದ್ರೆ ನಮ್ಗೆ ಈಗ ಸದ್ಯ ಪರಿಸ್ಥಿತಿ ಆಗಿದೆ ಸರ್. ಈಗ ಅರ್ಥ ಆಗುತ್ತೆ, ನೀವು ಹೇಳ್ಬೇಕಾದ್ರೆ ಅರ್ಥವಾಗುತ್ತೆ. ಬಟ್ ನಾನು ಹೇಳೋದು, ಈಗ ನಿಮ್ಮ ಮಾವನ ಸಲಹೆ ಪ್ರಕಾರ ಮತ್ತೆ ಅವರ ಮಾರ್ಗದರ್ಶನದಲ್ಲಿ ಈಗೇನು ನೀವು ದಾರಿ ಹೊರಟಿದ್ದೀರಿ ಅದು ತಪ್ಪಲ್ಲ. ಆದರೆ ಆ ಹೆಣ್ಣು ಮಕ್ಕಳು ಕೇಳಲಿ ಬಿಡ್ಲಿ, ಏನು ಮುಂದಾದರೂ ಆ ತಕರಾರು ಬಂದೇ ಬರುತ್ತೆ. ಕಾನೂನು ಹಂಗಿದೆಯವ, ಆಯ್ತಲ್ಲ? ಇಲ್ಲಿ ಮನುಷ್ಯತ್ವದ ದೃಷ್ಟಿಯಿಂದ ಅದು ಇದು ಈ ಮಾತುಗಳು ಬೇಡ. ಅವ್ರಿಗೇನು ಕೊಡಬೇಕು ಅದನ್ನ ಎಲ್ಲ ಚೆನ್ನಾಗಿದ್ದ ಕಾಲದಲ್ಲಿ ನಿಮ್ಮ ಮಾವ ಅಥವಾ ಒಂಚೂರು ಕಡಿಮೆ ಕೊಡ್ತಿರೋ ಜಾಸ್ತಿ ಕೊಡ್ತಿರೋ ದೊಡ್ಡವ್ರನ್ನ ಕೂರಿಸಿ ಮಾತಾಡಿ ಒಂದು ಅದು ಕೈ ತೊಳ್ಕೊಂಡ್ಬಿಡ್ಬೇಕು. ಅದರಿಂದ ಇವತ್ತೆಲ್ಲ ಬಹುತೇಕ ಸಾರಿ ನಾನು ನೋಡ್ತಾ ಇದ್ದೀನಿ, ಹೆಣ್ಮಕ್ಳುಗಳನ್ನ ಕರೆಸಿ ಅವ್ರವ್ರಿಗೊಂದೊಂಚೂರು ದುಡ್ಡು ಕೊಟ್ಟು ಸೆಟ್ಲ್ ಮಾಡ್ಕೋತಾರೆ. ಸರ್ ಅದನ್ನೇ ಹೇಳ್ತಿದೀವಿ ಸರ್, ಕೊಡ್ತೀವಿ ಅಂತ. ಆದ್ರೆ ಅವರು ಅದು ನೋಡಿ ಸರ್, ಇರೋರು ಒಬ್ನೇ ತಮ್ಮ ಸರ್. ಅವರು ಇಡೀ ಅವ್ರ ಮನೆ ತುಂಬಾ ಚೆನ್ನಾಗಿರ್ಲಿ ಅಂತ ಅಂದುಕೊಂಡು ಕೆಲವೊಂದು ಹೆಣ್ಮಕ್ಳು ಆ ರೀತಿ ತಗೊಳ್ತಾರೆ, ಅದು ಅವ್ರ ದೊಡ್ಡತನ. ಬಟ್ ಇಲ್ಲ, ನಮಗೆ ಭಾಗ ಬೇಕೇ ಬೇಕು ಅಂದವರು ತವ್ರ ಮನೆ ಹಾಳಾಗ್ಲಿ ಅಂತ ಆ ರೀತಿ ಮಾಡ್ತಾರೆ ಅಂತ ಹೇಳಕ್ಕಾಗಲ್ಲ. ಅವ್ರವ್ರು ಅಂದ್ರೆ ತಮ್ಮ ಹಕ್ಕಂತ ತಾವು ಪಡ್ಕೊಳ್ಳೋದನ್ನ ಈ ಕಡೆ ನಿಂತಿರೋನ್ಗೆ ಅದು ಅನ್ಯಾಯ ಅನ್ಸ್ಬೋದು, ಬಟ್ ಅದು ಅವನ್ಗೆ ಹಕ್ಕು. ಅದೇ ಸರ್, ನಾನೊಂದ್ ಮಾತು ಹೇಳ್ತೀನಿ ಸರ್. ಇವಾಗ ತವ್ರ ಮನೆ ಸಿಗಾಪಟ್ಟೆ ಸಾಲದಲ್ಲಿದೆ ಅಂದ್ರೆ ಯಾವ ಹೆಣ್ಮಕ್ಳು ಬರಲ್ಲ ಸರ್. ತವ್ರ ಮನೆ ಆಸ್ತಿ ಇದ್ರೆ ಮಾತ್ರ ಬರ್ತಾರಲ್ಲ. ಇದು ಹಿಂಗೆ ಸರ್ ನ್ಯಾಯ ಸರ್? ಇದು ಯಾವ ನ್ಯಾಯ ಸರ್? ಅದನ್ನೇ ಹೆಣ್ಮಕ್ಳು ತವ್ರ ಮನೆಯ ಆಸ್ತಿ ಬೇಕು, ತವ್ರ ಮನೆಯ ಕಷ್ಟ ಸುಖಗಳು ಬೇಡ ಅನ್ನೋದು ಬಹಳ ದೊಡ್ಡ ಅನ್ಯಾಯ. ಅದು ಆದ್ರೂ ಕೂಡ ಕೆಲವೊಮ್ಮೆ ಏನಾಗ್ಬಿಟ್ಟಿರುತ್ತೆ, ಕೆಟ್ಟ ಗಂಡನಿಗೆ ಕೆಟ್ಟ ಕುಡುಕನಿಗೋ ಇನ್ಯಾರಿಗೂ ಕೊಟ್ಟು ಹೆಣ್ಮಕ್ಳು ಬದುಕಂತ ತವ್ರ ಮನೆಯವರೇ ಹಾಳು ಮಾಡಿರ್ತಾರೆ. ಇಲ್ಲಿ 2 ರೀತಿ ಉದಾಹರಣೆ ಸಿಗುತ್ತವೆ. ಒಂದನ್ನ ಹೌದಪ್ಪ, ತವ್ರ ಮನೆ ಆಸ್ತಿ ತಗೊಂಡು ತವ್ರ ಮನೆಯದೇ ಸಂಪತ್ತು, ತವ್ರ ಮನೆಯದು ಒಂದಷ್ಟು ತಗೊಂಡ್ಬಿಟ್ಟು ತವ್ರ ಮನೆಯನ್ನ ದೂರ ಇಟ್ಬಿಟ್ಟು ತವ್ರ ಮನೆಯ ಕಷ್ಟ ಸುಖಕ್ಕಾಗದೇ ಇರೋರು, ಸಾಲ ತಗೊಳ್ಳದೇ ಇರೋರು ಬರೀ ಆಸ್ತಿಗೆ ಮಾತ್ರ ಬರ್ತಾರೆ ಅನ್ನೋದು ಒಂದು ಕಡೆ ಧರ್ಮ. ಹೌದಪ್ಪ, ಹೌದಲ್ವಾ ಅನ್ಸಿದ್ರೆ. ಇನ್ನೊಂದು ಕಡೆ ನಾನೇ ನೋಡಿದ್ದೀನಿ, ತವ್ರ ಮನೆಯವರೇ ಏನೋ ಹುಮ್ಮಸ್ಸಲ್ಲಿ ಅಥವಾ ಯಾರೋ ಹೇಳಿದ್ರು ಅಂತಲೋ ಅಥವಾ ಇನ್ಯಾವುದೋ ಕಾರಣಕ್ಕೆ ಕುಡುಕನಿಗೆ ಕೊಟ್ಬಿಟ್ಟು ಇನ್ಯಾರಿಗೂ ಕೊಟ್ಬಿಟ್ಟು ಅವಳು ಹಾಳಾಗಿ ಬೀದಿಗೆ ಬಂದರೂ ಕೂಡ ನಮ್ಮ ಮನೆಗೆ ಬದ್ರಬೇಡ, ನೀನು ಅಲ್ಲೇ ಸಾಯಂಗಿದ್ರೆ ಅಲ್ಲೇ ಸಾಯು ಒಂದು ಹೇಳೋರು ಇದ್ದಾರೆ. ಅದೇ ಸರ್, ಇವ್ರು ಈ ತರ ಇಲ್ಲ ಸರ್. ಪಾಪ ಕೊಡ್ತೀವಿ ಅಂತ ಒಬ್ಬರಿಗೆ ಸ್ವಲ್ಪ ಅದೇ ಹೇಳಿದ್ನಲ್ಲ ಸರ್. ಅದೇ ಏನು ಅಂದ್ರೆ ಒಬ್ಬೊಬ್ಬರ ಬದುಕಲ್ಲಿ ಇದು ಒಂದೊಂದು ರೀತಿಯಲ್ಲಿ ರೂಪ ತಗೊಳುತ್ತೆ. ಅಯ್ಯೋ ತವ್ರ ಮನೆ ಈ ರೀತಿ ಕಷ್ಟದಲ್ಲಿದೆ, ಅವ್ರ ಮನೆಯ ಆಸ್ತಿ ತಗೊಂಡು ಅವ್ರ ಮನೆ ಕಷ್ಟಗಳು ಮಾತ್ರ ನಾನು ಹೋಗದೆ ಇರೋಕ್ಕಾಗಲ್ವಲ್ಲಪ್ಪ ಎಲ್ಲದಕ್ಕೂ. ಅಂದರೆ ತಂದೆ ತಾಯಿಗಳು ವಯಸ್ಸಾದ ಕಾಲದಲ್ಲಿ ನಾವು ಕೂಡ ಒಂಚೂರು ನೋಡ್ಕೊಳ್ಬೇಕು. ಮನೆ ಕಷ್ಟಗಳು ಬಂದಾಗ ಓಲಿ ಮದುವೆ ಆದಮೇಲೆ ತೀರಾ ಏನು ಈ ಕಡೆ ನೋಡೋದು ಬೇಡ, ಆಸ್ತಿ ತಗೊಳ್ಳಿ, ಬಟ್ ಅಟ್ಲೀಸ್ಟ್ ಸಾಲದಲ್ಲಿ ಒಂಚೂರಾದರೂ ತಗೊಳ್ಳೋಕೆ ತಯಾರಿಲ್ಲ ಅಂದಾಗ ಅವ್ರೇನು ಮಾಡ್ಬೋದು, ನೋಡ್ರಪ್ಪ ನೀವು ಇಷ್ಟೇ ಜಾಸ್ತಿ ಇಟ್ಕೊಂಡು ನಂಗೆ ಒಂಚೂರು ಕೊಡಿ ಅಥವಾ ಏನೋ ಒಂಚೂರು ದುಡ್ಡು ಕೊಡಿ ಅಂತ ಕೇಳ್ಬೋದು ಅಲ್ವಾ? ಬಟ್ ಇದಾದ ಕೂಲಂಕುಷವಾಗಿ ಅವರವರ ದೊಡ್ಡತನಕ್ಕೆ ಬಿಟ್ಟಿದ್ದವ. ಬಟ್ ಕೆಲವೊಮ್ಮೆ ಏನಾಗ್ಬಿಡುತ್ತೆ, ಈಗ ನಿಮ್ಮ ಮನೇಲೆ ನೋಡ್ದಂಗೆ ಹೆಣ್ಮಕ್ಳುಗಳು ಸುಮ್ಮನಿದ್ರು, ಕಟ್ಕೊಂಡು ಗಂಡದಿರು ಸುಮ್ಮನಿರಲ್ಲ. ಅದು ಹೆಣ್ಮಕ್ಳ ಪ್ರತಿನಿಧಿಗಳು ಅಂತ ಕಾಣ್ತಾರ ಅವರು. ಅವಳ ಹೆಂಡತಿ ಬಂದು ಮಾತಾಡ್ತಿದ್ದಾನೆ ಅಂತ ಅನ್ಸುತ್ತೆ ಸರ್. ತವ್ರ ಮನೆ ತೀರಾ ಕಷ್ಟದಲ್ಲಿದ್ದಾಗ ನಾನು ಎಲ್ಲ ಹೆಣ್ಮಕ್ಳಿಗೆ ಒಂದ್ ಮಾತು ಹೇಳ್ತೀನಿ, ಏನೋ ಅಕ್ಕ ತಂಗಿನೋ ಇನ್ನೊಂದು ಮತ್ತೊಂದು ಏನೋ ತಿಳ್ಕೊಳ್ಳಿ. ತವ್ರ ಮನೆ ತೀರಾ ಕಷ್ಟದಲ್ಲಿದ್ದಾಗ ಮತ್ತೆ ಒತ್ತಡ ಕೊಡ್ಬೇಡಿ. ಅವ್ರಿಗೆ ಬಹಳ ಕಷ್ಟ ಆಗ್ಬಿಡುತ್ತೆ, ಅದನ್ನೆಲ್ಲ ತಡ್ಕೊಳಕ್ಕಾಗಲ್ಲ, ನಿಭಾಯಿಸಕ್ಕಾಗಲ್ಲ, ಅವ್ರು ಹೇಳ್ಕೊಳಕ್ಕಾಗಲ್ಲ, ಬಿಡೋದಕ್ಕಾಗಲ್ಲ ಸರ್. ಇರ್ಲವ, ಇಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇಬ್ಬರಿಗೂ ಇರಬೇಕು ತಾಯಿ, ಆಯ್ತಾ? ತವ್ರ ಮನೆ ಕಷ್ಟದಲ್ಲಿದೆ, ಸಾಲದಲ್ಲಿದೆ ಅಥವಾ ಏನೋ ತೊಂದರೆ ಬಂದ್ಬಿಟ್ಟಿದೆ ಆ ಮನೆಗೆ ಎಂದಾಗ
ಕೇಳಲೇಬೇಡಿ ಅಂತ ಅಲ್ಲ, ಬಟ್ ಪರಿಸ್ಥಿತಿ ನೋಡ್ಕೊಂಡು ವರ್ತನೆ ಮಾಡಿ ಅಷ್ಟೇ ಸರ್. ಅದು ಹೌದು ಬಹಳ ಸರ್, ದೊಡ್ಡ ಪರಿಹಾರ ಅದು. ಕೇಳಲೇಬೇಡಿ ಇಂದಾಗ ಬಹುಶಃ ಗಂಡ ಯಾವತ್ತೋ ಒಂದಿನ ನಿಮ್ಮ ಮನೆಯಲ್ಲಿ ಬರಬೇಕಾದ್ದನ್ನು ನೀನು ಅವತ್ತು ದೊಡ್ಡತನದಲ್ಲಿ ಬಿಟ್ಟುಬಿಟ್ಟೆ ಅಂತ ಹೆಂಡತಿಗೆ, ನಿಮ್ಮ ಮನೆ ಹೆಣ್ಮಗಳಿಗೆ ಅವನ ಅಳಿಯ ತೊಂದರೆ ಕೊಡ್ಬೋದೋ ಏನೋ. ಆದರೆ ತವ್ರ ಮನೆಯ ಸ್ಥಿತಿಗತಿ ನೋಡಿಕೊಂಡು ಸ್ವಲ್ಪ ವರ್ತನೆ ಮಾಡಿದ್ರೆ, ಯಾಕಂದ್ರೆ ನಿಮಗೂ ನಾಳೆ ದಿನ ನಿಮಗೂ ಮಗಳಿದ್ದಾಳೆ, ಅವಳು ಇನ್ನೊಂದು ಮನೆಗೆ ಹೋಗ್ತಾಳೆ, ಅದು ವಾಪಸ್ ಬರ್ತಾನೆ ಇರುತ್ತೆ. ಅದು ಒಂಥರ ಸರಪಳಿ ಅದು. ಹೌದು ಸರ್. ನೀವು ನಿಂತವ್ರ ಮನೆಗೆ ಅಯ್ಯೋ ಅನ್ಸಿದ್ರೆ ನಿನ್ನ ಮನೆಯನ್ನು ಅಯ್ಯೋ ಅನ್ಸಕ್ಕೆ ಇನ್ನೊಬ್ಬ ಅಳಿಯ ಉಟ್ಕೊಳ್ತಾನೆ. ಹಾಗಾಗಿ ಬಹಳ ಶ್ರೇಷ್ಠವಾದ ಪರಿಹಾರ, ತವ್ರ ಮನೆಯ ಆಸ್ತಿಯಲ್ಲಿ ಪಾಲು ಅಂತ ಸರ್ಕಾರ ಅಥವಾ ಕಾನೂನು ಏನೋ ಬಂದಿದೆ, ಆಯ್ತು ಹೋಗ್ಲಿ, ಅದು ಮಾಡೋಣ. ಇಲ್ಲೇ ಬೆಳೆದಿದ್ದಾಳೆ, ಇಲ್ಲೇ ಹುಟ್ಟಿದ್ದಾಳೆ, ಅವಳಿಗೂ ಒಂದು ಏನೋ ಮಾಡೋಣ ಅನ್ನೋದ ಸರಿ. ಆದರೆ ನೀನು ಗಂಡನ ಮನೆಗೆ ಹೋದಾಗ ಅಲ್ಲಿ ನಿನ್ನ ಗಂಡನ ಮನೆಯಲ್ಲಿ ಎಲ್ಲ ಸೌಖ್ಯವಾಗಿತ್ತು ಅಂದಾಗ, ತವ್ರ ಮನೆಯಲ್ಲಿ ನಿನ್ನ ಗಂಡನ ಮನೆಗೆ ಹೋಲಿಸ್ಕೊಂಡ್ರೆ ತವ್ರ ಮನೆಯಲ್ಲಿ ಯಾಕೋ ಸ್ವಲ್ಪ ತುಂಬ ಕಡು ಕಷ್ಟ ಇದೆ ಎಂದಾಗ, ನೀನು ಗಂಡನನ್ನು ಸಂಭಾಳಿಸ್ಕೊಂಡು ತವ್ರ ಮನೆಯಿಂದ ಆ ಸರಪಳಿಯನ್ನೇ ಕಟ್ಟು ಮಾಡ್ಕೊಂಡ್ಬಿಡ್ಬೇಕು ನೀನು. ತವ್ರ ಮನೆ ಯಾಕೋ ಹಿಂಗಿದೆ, ಕೇಳೋದು ಬೇಡ ಅಂತ ನೀನು ಅಂದರೆ ಸ್ವಲ್ಪ ಕಷ್ಟ ಸುಖ ಅರ್ಥ ಮಾಡಿಕೊಂಡು ಪರಿಸ್ಥಿತಿ ನೋಡ್ಕೊಂಡು ವರ್ತನೆ ಮಾಡಬೇಕು. ಬಟ್ ಇದಕ್ಕಿಂತ ದೊಡ್ಡ ವಿಚಾರ ಅಂದರೆ ತವ್ರ ಮನೆ ಸ್ವಲ್ಪ ಚೆನ್ನಾಗಿರ್ಲಪ್ಪ ಅಂದುಕೊಂಡು ಹೆಣ್ಮಕ್ಳು ಬಿಡಬೇಕು, ಅಥವಾ ಹೆಣ್ಮಕ್ಳು ಸ್ವಲ್ಪ ಸಮಾಧಾನವಾಗಿ ಅದನ್ನು ಗೌರವಾನ್ವಿತವಾಗಿ ಬಗೆಹರಿಸ್ಕೊಳ್ಬೇಕು. ಅದಕ್ಕೂ ಮೀರಿ ಹೆಣ್ಮಕ್ಳು ಕಷ್ಟದಲ್ಲಿದ್ದಾಗ ಇವರು ಹಂಗೆ ಇರಬೇಕಲ್ಲ. ನಿನ್ನ ಮನೆಗೆ ಅದು ನಾನು ಹೇಳ್ತಾ ಇಲ್ಲ, ಬಟ್ ಲೋಕ ರೂಢಿಯಾಗಿ ಹೇಳ್ತಾ ಇದ್ದೀನಿ. ಕೊಟ್ಟಿ ಹೆಣ್ಣು ಮಗಳು ಯಾಕೋ ಹಂಗೆ ಆಗ್ಬಿಟ್ಟಾಳೆ ಅಂತಾಗ ತವ್ರ ಮನೆಯವರು ಕೂಡ ಎಲ್ಲಿ ಯಾವಾಗ, ಈಗ ನೋಡವ ನಮ್ಮ ಬಹುಶಃ ನಮ್ಮ ತಾಯಿ ನನ್ನನ್ನು ಅಲ್ಲಿಗೆ ತಗೊಂಡೋಗ್ಬಿಟ್ಟಾಗ ಬಹುಶಃ ನನ್ನ ತಾಯಿ ಹತ್ರ ಇದ್ದಾಗ ನಾನು ಅಷ್ಟು ಚೆನ್ನಾಗಿ ಬದುಕ್ತಿದ್ನೋ ಇಲ್ವೋ, ಅಂದರೆ ಸಂಸ್ಕಾರದ ದೃಷ್ಟಿಕೋನದಲ್ಲಿ ನೋಡಿದ್ರೆ ಅಥವಾ ಸ್ವಲ್ಪ ಪ್ರೀತಿಯ ದೃಷ್ಟಿಕೋನದಲ್ಲಿ ನೋಡಿದ್ರೆ ನನ್ನ ಅಜ್ಜಿ ತಾತನ ಮನೇಲಿ ತುಂಬ ಗೌರವಾನ್ವಿತವಾಗಿ ಚೆನ್ನಾಗಿ ಬದುಕಿದೆ. ಅಂದರೆ ಒಳ್ಳೆ ಸಂಸ್ಕಾರವಾಗಿ ಚೆನ್ನಾಗಿ ಅಂದರೆ ಹೀಗೆ ಯಾವುದೋ ಒಂದು ಮಗನನ್ನು ತಗೊಂಡು ಮನಸ್ಸು ಹಾಕಿದ್ರು ಕೂಡ ಮಗಳಿಗೆ ಒಂದು ಆಸ್ತಿ ಕೊಟ್ಟಕ್ಕೆ ಸಮ ಅದು. ಹೌದು ಸರ್, ಸತ್ಯ ಸರ್. ಕೆಟ್ಟಾಗ ನಾವು ಮನೆ ಮಾಡ್ಕೊಡ್ತೀವವ, ನೀನು ಅಲ್ಲಿದ್ದು ನೀನು ದುಡ್ಕೊಂಡು ಹೋಗು, ನಿನ್ನ ಮಕ್ಕಳನ್ನ ನಾವು ನೋಡ್ಕೊಳ್ತೀವವ ಅಂದಾಗ ಅದು ಆಸ್ತಿಗೆ ಸಮಾನ. ಒಟ್ಟಾರೆಯಾಗಿ ಇದು ಹರ್ತ್ಕೊಂಡು ಹೋಗುವುದರಲ್ಲಿದೆ ಹೊರತು ಕೇಳಬಾರ್ದು ಕೇಳಬೇಕು ಅನ್ನೋದು ಒಂದು ಶಾಸನ ಮಾಡಿ ಬಿಡ್ಲಿಕ್ಕಾಗಲ್ಲ. ಯಾಕಂದ್ರೆ ಒಬ್ಬೊಬ್ರು ಕತೆ ಒಂದೊಂದು ಇರ್ತವೆ ಒಳಗಡೆ. ನಿನ್ನ ವಿಚಾರಕ್ಕೆ ಬಂದಾಗ ಪರಿಸ್ಥಿತಿ ಇಷ್ಟು ಬೆಂಕಿಯಾಗಿ ಉರಿತಾ ಇರ್ಬೇಕಾದ್ರೆ ನಾನು ಆ ಕಡೆಯಿಂದ ತುಪ್ಪ ಸುರಿತೀನಿ ಅಂದಾಗ ಅದು ಅವ್ರವ್ರ ಕರ್ಮಕ್ಕೆ ನೋಡ್ಕೊಳ್ಬೇಕು. ಬಟ್ ಇರ್ಲಿ ತಾಯಿ, ನೀನು ಈಗೇನು ಹೆಜ್ಜೆ ಇಕ್ಕಿದ್ದೀಯ, ನೀನು ಯಾರಿಗೂ ಕೊಡಲ್ಲ ಅಂತ ಹೇಳಿಲ್ಲ, ಅಥವಾ ಯಾರ್ದು ಕಣ್ ತಪ್ಸೇನೋ ಮಾಡ್ಲಿಕ್ಕೆ ಹೋಗಿಲ್ಲ, ಅಥವಾ ಯಾರ್ದು ಕಿತ್ಕೊಳ್ಲಿಕ್ಕೆ ಹೋಗಿಲ್ಲ, ಜಸ್ಟ್ ಲೋನ್ ತಗೊಳಕ್ ಹೋಗಿದ್ದೀಯ. ಈ ವಿಚಾರದಲ್ಲಿ ಏನಕ್ಕೂ ಅಡ್ಡ ಬಂದು ನಿಂತಿದ್ದಾರೆ. ನಾನು ಹೇಳ್ತೀನಿ, ಆಗೋದೆಲ್ಲ ಒಳ್ಳೇದಕ್ಕೆ. ನಿನ್ನ ಮಾವ ಈಗ ನಿನ್ನ ಪರ ಇದ್ದಾರೆ, ಅವ್ರಿಗೆ ಭಾರ ಹಾಕು, ಅವ್ರಿಗೆ ನೀನು ಶರಣಾಗು, ಅವರು ನಿನಗೆ ದಾರಿ ತೋರಿಸ್ತಾರೆ. ಬಟ್ ಈಗ ಎಲ್ಲಿ ಹೋಗಿದೆ ಅಥವಾ ಇಲ್ಲಿ ದಂಡಾಧಿಕಾರಿಯೋ ಅಥವಾ ಇನ್ನೆಲ್ಲಿ ಹೋಗುತ್ತೋ, ಇದು ಪ್ರೊಸೀಜರ್ ಬಿಡ್ಬೇಡ, ಅದು ನಿನ್ನ ಪರ ಆಗುತ್ತೆ. ಬಟ್ ಏನಾರು ಮಾಡಿ ನಮ್ಮ ಮನೆಯವರಿಗೆ ನಿಜವಾಗ್ಲೂ ಸರ್ ನಾನು ನೆರವಾಗ್ತೀನಿ. ಯಾಕಂದ್ರೆ ಸರ್ ಅವ್ರು ಗಂಡ್ ಮಗ ಆಗಿ ಪಾಪ ಸರ್ ದುಡ್ದಾಗ ಎಲ್ಲರಿಗೂ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ನಮ್ಮನ್ನ ತುಂಬಾ ಎಲ್ಲರಿಗೂ ಸರ್, ನನ್ನನ್ನೇ ಅಂತಲ್ಲ, ಮಕ್ಕಳನ್ನೆಲ್ಲ, ತಂದೆ ಎಲ್ಲ, ತಾಯಿ ಎಲ್ಲ, ಅಕ್ಕಂದ್ರೆಲ್ಲ ತುಂಬಾ ಚೆನ್ನಾಗಿ ನೋಡ್ಕೊಂಡಾರೆ. ಇವತ್ತಿನ ಪರಿಸ್ಥಿತಿಯಲ್ಲೂ ಅವ್ರು ಬಿದ್ದಿದ್ದಾರೆ ಸರ್. ಅವ್ರು ನೋಡ್ಲಿಕ್ಕೂ ಕಷ್ಟ ಆಗುತ್ತೆ ಸರ್ ನನಗೆ. ನಿನ್ನ ಮಾತು ಯಾವುದು ಧರ್ಮವೋ ಅದನ್ನೇ ನುಡಿತಿದೀಯ. ಅದು ನಿನ್ನ ಸಂಸ್ಕಾರ ಹಾಗೂ ನಿನ್ನ ಮನೆಯನ್ನು ಬಹಳ ದೀರ್ಘಕಾಲ ತುಂಬ ಹಸಿರಾಗಿಡುತ್ತೆ. ಯೋಚನೆ ಮಾಡಬೇಡ, ಇದು ಕಡು ಕಷ್ಟ. ಬೇಸಿಗೆ ಬಂದಿದೆ ಮತ್ತು ಚಳಿಗಾಲ ಬರುತ್ತೆ, ಹಾಗೆ ನಿನ್ನ ಮನೆಗೆ ಇಂಥದ್ದೇನೋ ಬಂದಿದೆ. ಬಟ್ ತೀರಾ ಉಣ್ಣೋಗಿ ತಿನ್ನೋಗಿ ತೊಂದರೆ ಆಗುವಷ್ಟು ಅಂತ ಏನಿಲ್ಲ. ಚೆನ್ನಾಗಿ ನಿದ್ದೆ ಮಾಡಿಕೊಂಡು ಊಟ ಮಾಡಿಕೊಂಡು ಮಕ್ಕಳು ಮುಂದೆ ನಗ್ನಗ್ತಾ ಇದ್ದುಕೊಂಡು, ಈಗ ಸಾಲ ಕೊಡೋರಿಗೆ ಕೊಡಲ್ಲ ಕಣ್ರೋ ಅಂತ ಹೇಳೋ ಸ್ಥಿತಿಗೆ ಬಂದಿಲ್ಲ. ಕೊಡ್ತೀವಪ್ಪ, ಅದಕ್ಕೆ ದಾರಿ ಹುಡುಕ್ತಾ ಇದ್ದೀವಿ ಅಂತಲೇ ಹೇಳಿ. ಇಲ್ಲ ಸರ್, ಎಲ್ಲರಿಗೂ ಸರ್ ನಾನೇ ನಿಂತು ನಮ್ಮ ಯಜಮಾನ್ರು ಹೇಳಲಿಕ್ಕೆ ಸರ್ ಪಾಪ ಜಾಸ್ತಿ ಮಾತಾಡಲ್ಲ, ನಾನೇ ಮಾತಾಡ್ತೀನಿ ಸರ್. ನಾನು ಏನಿದ್ರು ಕ್ಲಾರಿಟಿ ಸರ್, ಇಷ್ಟ ದಿನಕ್ಕೆ ಇಷ್ಟ ಆಗ್ಬಹುದು, ನಾನು ಕೊಟ್ಟಿರ್ತೀನಿ ಅಂತ ಹೇಳಿದೀನಿ ಸರ್. ಪಾಪ ಅವರೆಲ್ಲರೂ ಆ ಮಾತು ಕೊಡ್ಲೇಬೇಕು. ಈ ನಿರ್ಧಾರ ಅಥವಾ ಈಗೇನು ಅರ್ಧಕ್ಕೂ ಬಂದು ಇಲ್ಲಿ ಯಾವುದು ಅಡೆತಡೆ ಆಗಿದೆ, ಇದು ಅಂತಿಮ ಹಂತದಲ್ಲಿ ನಿನ್ನ ಪರನೇ ಆಗುತ್ತೆ, ನಿನ್ನ ಒಳ್ಳೇದಾಗುತ್ತೆ. ಆದರೆ ಅದಾದ ಮೇಲೆ ಸ್ವಲ್ಪ ನಾನು ಹೇಳ್ತೀನಲ್ಲ, ಬೇರೆಯವ್ರಿಗೆ ಹೋಲಿಸ್ಕೊಂಡ್ರೆ ನೀವು ಕಡಿಮೆನೇ ಕೆಲವು ವಿಚಾರಗಳಲ್ಲಿ ಕಡಿಮೆ ಶ್ರೀಮಂತರಾಗಿ ಬದುಕಿ ತುಂಬ ಸಾಲ ಮಾಡಿಕೊಂಡಾಗ ಮನೆ ನೆಮ್ಮದಿ ಹಾಳಾಗುತ್ತೆ. ಅಂದ್ರೆ ಖರ್ಚು ಗಂಡನ ಕೈ ಆಡ್ತಾ ಇದೆ ಸರಿ, ಏನು ಗೌರ್ಮೆಂಟ್ ಕೆಲಸವೇ?
ಅದೇ ಈಗ ಅದೇ ಇನ್ನು ಸರ್, ಇಲ್ಲ ಫಸಲು ಸರ್. ಬರೋಕ್ ಶುರು ಆದಾಗ ಏನು ನಿಮ್ಮ ಹಣೆ ಬರ ಬದಲಾಗ್ಬೋದೇನೋ. ಬಟ್ ಈ ಹಾ ಹಿಂದೆ ಸರ್, ಇನ್ನು 2 ಮಾಡಿದ ವರ್ಷ ಸರ್. ಅದೇ 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 ಹಾ, ಹಾಗಾಗಿ ಸಿಕ್ಕಾಪಟ್ಟೆ ಮಾಡಿದ್ದೀರಿ. ಅವಮಾನಗಳು ನೋಡಿದೆ ಸರ್ ನಾನು, ನಿಜವಾಗ್ಲೂ ಸರ್. ನಾವು ಚೆನ್ನಾಗಿ ಬದುಕಿ ಬಾಳ್ದವ್ರು, ನಾನು ಒಂದ್ ಜಾಬ್ ಅಲ್ಲಿ ಇದ್ದೆ, ನಾನು ದುಡಿತಾ ಇದ್ದೆ, ಅರ್ನ್ ಮಾಡ್ತಿದ್ದೆ. ಆ ಕೆಲವು ದಿನಗಳ ಹಿಂದಿಂದ ನನ್ಗೆ ಸ್ವಲ್ಪ ಕಷ್ಟ ಇರೋದ್ರಿಂದ ಸರ್, ನಿಜವಾಗ್ಲೂ ಬಹಳ ಅವಮಾನಗಳು. ಕೈಯಲ್ಲಿ ದುಡ್ಡು ಇಟ್ಕೊಂಡು ಅವ್ರು ಕೊಟ್ಟಿಲ್ಲ ಸರ್ ನನಗೆ. ನಾನ್ ತುಂಬಾ ನನ್ನ ತಾಯಿ ತರ ಸರ್, ನಮ್ಮಮ್ಮ ಬಹಳ ದಾನ ಧರ್ಮ ಮಾಡಿರೋರು. ನಾನು ಸಿಕ್ಕಾಪಟ್ಟೆ ನನ್ಗೆ ನಾನು ಮಾಡಿದೀನಿ, ಅದನ್ನ ಹೇಳ್ಕೋಬಾರ್ದು. ಆದ್ರೆ ನನ್ಗೆ ಕೈಯಲ್ಲಿ ದುಡ್ಡು ಇಟ್ಕೊಂಡು ಕೊಡದೇ ಇರೋ ಉದಾಹರಣೆಗಳು ಬಹಳ ಇದಾವೆ ಸರ್. ಫ್ರೆಂಡ್ಸ್ಗಳು ಕೆಲವೊಬ್ರು ಪಾಪ ಬಹಳ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು ನನಗೆ. ಕೆಲವೊಬ್ರು ನಾನು ಮುಂದೆ ಹೋದ್ಮೇಲೆ ಹಿಂದೆ ಮಾತಾಡಿರೋದು ಕೂಡ ನಾನು ಸೇರ್ಕೊಂಡಿದ್ದೀನಿ. ಆದ್ರೆ ಎಲ್ಲವನ್ನೂ ಕಾಲಕ್ಕೆ ಬಿಟ್ಟಿದ್ದೀನಿ ಸರ್. ಒಂದಲ್ಲ ಎಲ್ಲ ಒಂದು ಚೆನ್ನಾಗಿ ಇದ್ದಿದ್ದೀಯವ, ಅದು ನಿಮಗೆ ಮಾತ್ರ ಅಲ್ಲ, ಎಂತ ಮಹನೀಯರನ್ನು ಬಿಡ್ಲಿಲ್ಲ. ಇವೆಲ್ಲ ಬಿಟ್ಟಿಲ್ಲ ಸರ್. ಹೌದು ನಡುವ ನಿನ್ನ ದೊಡ್ಡತನ, ಗಂಡನ ಈ ಸಂಕಷ್ಟದ ಅಥವಾ ಸ್ವಲ್ಪ ಕೈ ಆಡದೇ ಇರೋ ಕಾಲದಲ್ಲಿ ಜೊತೆ ನಿಂತಿದ್ದೀಯಾ, ಇದೊಂದು ಗುಣ ಸಾಕು. ಹಿಂದ್ಗಡೆ ಯಾರು ಏನಾದರೂ ಮಾತಾಡಲಿ, ನಿನ್ನ ಮಾವ ನಿನ್ನ ಪರ ಇದ್ದಾರೆ, ಗಂಡ ಅರ್ಥಕೊಂಡು ನಡೀತಿದ್ದಾರೆ, ಅಥವಾ ಗಂಡನಂಗೆ ನೀನು ಅರ್ಥಕೊಂಡು ನಡೀತಿದ್ದೀಯಾ, ಮಾತು ಕೇಳೋ ಮಕ್ಕಳಿದ್ದಾವೆ, 3 ಊಟ ಇದೆ, ಒಳ್ಳೆ ಆರೋಗ್ಯ ಇದೆ, ಇಷ್ಟು ಮಾತ್ರ ಮಾಡ್ಕೊಂಡು ಹೋಗು. ನಿನಗೆ ಈ ದಾರಿಯಲ್ಲಿ ಒಳ್ಳೇದಾಗುತ್ತೆ. ಯಾರ್ದು ನೀನು ಬರ್ಸ್ಕೊಂಡಿಲ್ಲ, ಯಾರ್ದು ನೀನು ತಿಂದಿಲ್ಲ, ಯಾರ್ದು ಅನ್ಯಾಯದಲ್ಲಿ ಬರ್ಸ್ಕೊಳ್ಳೋ ಪ್ರಯತ್ನ ಮಾಡಿಲ್ಲ. ಇಲ್ಲಿ ಕೆಲವು ವಿಚಾರಗಳಿದ್ದಾವೆ. ಯಾರೋ ಹೇಳ್ಬೋದು ಅವ್ರ ಮನೇಲಿ ಎಲ್ಲ ಚೆನ್ನಾಗಿದೆ, ಅವ್ರಿಗೆ ಯಾಕೆ ಕೊಡಬೇಕು ಅಂತ. ನೋಡವ, ಇಲ್ಲಿ ಅವ್ರ ಮನೇಲಿ ಇದೆಯೋ ಇಲ್ವೋ, ನಾನು ಅವ್ರದ್ದು ಕೊಟ್ಬಿಡ್ಬೇಕು. ಆಮೇಲೆ ವಾಪಸ್ ಅವ್ರು ನನಗೆ ಕೊಟ್ಟರೆ ತಗೊಳ್ಳೋಣ, ತೊಂದರೆ ಇಲ್ಲ. ಬಟ್ ಅವ್ರಿಗೆ ಇದೆ ಅಂದುಕೊಂಡು, ಅಂದರೆ ಇವನು ತುಂಬ ಚೆನ್ನಾಗಿ ಓದ್ತಾನೆ ಅಂದುಕೊಂಡು ಅವನನ್ನು ಮೊದಲೇ ಕ್ಲಾಸಿಂದ ಆಚೆ ಹಾಕ್ಬಿಟ್ಟು ಓದದೇ ಇರೋರಿಗೆ ಪಾಠ ಮಾಡ್ಲಿಕ್ಕೆ ಆಗಲ್ಲ. ಓದದೇ ಇರಲಿ, ಪಾಠ ಮಾಡೋದು ನನ್ನ ಧರ್ಮ. ಹಾಗಾಗಿ ಕೊಡೋದು ನಿನ್ನ ಧರ್ಮ. ಆ ಹೆಣ್ಮಗಳು ಮನೆಯಲ್ಲಿ ನಿಮ್ಮ ಇಲ್ಲಿ ಕೊಟ್ಟು ಮದುವೆ ಮಾಡಿರೋ ಆ ಹೆಣ್ಮಗಳು ಮನೆಯಲ್ಲಿ ಎಲ್ಲ ಇದೆಯೇ ಇಲ್ಲ, ಅದು ನೀನು ನೋಡಲೇಬಾರ್ದು. ಯಾಕಂದ್ರೆ ಇವತ್ತಲ್ಲ ನಾಳೆ ಇವೆಲ್ಲ, ಈಗ ನೀನು ಶಕ್ತಿಯಾಗಿ ಓಡಾಡಂಗಿದ್ದೀಯಾ, ಇಂಥ ಪ್ರಕರಣಗಳು ಬಂದು ಓಡಾಡ್ತೀವಿ, ನಾಳೆ ಬಿದ್ದ ಕಾಲದಲ್ಲಿ ಇವೆಲ್ಲ ಬಂದರೆ ನಿನ್ನ ಮಕ್ಕಳು ಒದ್ದಾಡಬೇಕಾಗುತ್ತೆ. ಯಾಕಂದ್ರೆ ನಿನ್ನ ಹೆಣ್ಮಗಳು ಕೊಟ್ಟಿದ್ದೀರಲ್ಲ, ನೀನು ಅಳಿಯ ಅಲ್ಲದೆ ಹೋದ್ರೆ ನಾಳೆ ಅವ್ರ ಮಕ್ಕಳ ಯಾರೋ ಒಬ್ರು ಒಬ್ಬ ಕೇಡ್ಗಾಲ್ದವ್ನು ಕೆಟ್ಟು ನಿನ್ನ ಎದುರು ನಿಂತ್ಕೊಂಡ್ರೆ ಏನು ಮಾಡ್ತೀಯ ನೀನು? ಹಾಗಾಗಿ ನಿಮ್ಮ ಮಾವನಿಗೆ ಹೇಳಬೇಕು, ಮಾವ ಇದೆಲ್ಲ ಯಾರ್ಯಾರಿಗೆ ಏನೇನು ಎದುರು ಕೊಟ್ಟುಬಿಡಿ, ನಾವು ಈಗ ಅರ್ಥ ಮಾಡ್ಕೊಂಡಿದ್ದೀವಿ, ಇರೋದ್ರಲ್ಲಿ ಬದುಕೊಂಡು ಹೋಗ್ತೀವಿ. ಇದೊಂದು ಸಾಲ ತೀರಿಬಿಟ್ರೆ ಆಮೇಲೆ ನಾವು ಬದುಕನ್ನು ನೋಡೋ ದೃಷ್ಟಿಕೋನವೇ ನಮಗೆ ಬದಲಾಗುತ್ತೆ. ಯಾಕಂದರೆ ಇದೆಲ್ಲ ಪಾಠ ಕಲಿಸ್ಬಿಟ್ಟಿದೆ. ಹೌದು ಸರ್, ತುಂಬಾ ದೊಡ್ಡ ದೊಡ್ಡ ಪಾಠಗಳು ಕಲ್ತಿದೀವಿ ಸರ್ ನಾವು ಇದರಿಂದ. ನಾವ್ ಇದನ್ನ ಬೇಜಾರು ಮಾಡ್ಕೊಂಡಿಲ್ಲ ಸರ್, ಇದೆಲ್ಲ ನಮ್ಗೊಂದು ಪಾಠ. ನಮ್ಮ ಮಕ್ಕಳಿಗೆ ಹೇಳ್ಕೊಡು. ನಾನು ಇದನ್ನೇ ನನ್ನ ಮಕ್ಕಳಿಗೆ ಅದನ್ನೇ ಹೇಳ್ತೀನಿ ಸರ್. ಸಮಾಜ ಹೆಂಗಿದೆ, ನಮ್ಮ ಹತ್ರ ಏನಿದ್ರೆ ಸಮಾಜ ನಮ್ಮನ್ನ ಗೌರವಿಸುತ್ತೆ ನೋಡು. ಈ ತರ ಎಲ್ಲ ನಾವು ಮತ್ತೆ ಒಟ್ಟಾರೆ ಸಂಸ್ಕಾರ ಬಿಡಬಾರ್ದು ಸರ್ ಯಾವ್ದೇ ಕಾರಣ. ಏನೋ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿ ಇನ್ನೊಂದೇನೋ ತಪ್ಪು ಮಾಡೋದು, ಮತ್ತೊಂದೇನೋ ಮಾಡೋದು, ಅವೆಲ್ಲ ಮಾಡ್ಬಾರ್ದು ಸರ್. ನಾವು ಗಂಡನ ಮನೆಯಲ್ಲಿ ಇದೀವಿ, ನಾವು ಗಂಡನಿಗೆ ನೆರವಾಗಿ ನಾವು ಆ ಮನೆನ ಉದ್ಧಾರ ಮಾಡೋದಕ್ಕೆ ನಾವ್ ಏನ್ ಮಾಡ್ಬೇಕು ಅದನ್ನೆಲ್ಲ ಪರಿಪೂರ್ಣವಾಗಿ ಮಾಡ್ಬೇಕು ಸರ್, ಅಷ್ಟೇ. ನಮ್ಮ ಬದುಕು ಹಾಗಿರಬೇಕು. ಅದೊಂಥರ ಬಣ್ಣ ಹೋಗದ ಬಟ್ಟೆಯ ಹಾಗೆ, ಅದು ಎಷ್ಟು ಸೋಪ್ ಹಾಕಿ ಎಷ್ಟು ಬ್ರಷ್ ಅಲ್ಲಿ ಉಜ್ಜಿದ್ರು ನಮ್ಮ ಬಣ್ಣ ನಾವು ಬಿಡಬಾರ್ದು. ಈ ಉಜ್ಜೋದು ಸೂರ್ಯನ ಬಿಸಿಲಿಗೆ ಬಣ್ಣಗಳು ಅಥವಾ ಬಟ್ಟೆಗಳು ತನ್ನ ಬಣ್ಣವನ್ನು ಯಾಕೆ ಕಳ್ಕೊಳ್ತಾವೆ ಅಂದ್ರೆ ಆ ಬಟ್ಟೆಯ ಮೂಲ ಗುಣ ಆಗಿರ್ಲಿಲ್ಲ. ಆದರೆ ನಮ್ಮ ಮೂಲ ಗುಣ ಸಹನೆ, ಧರ್ಮ, ಹಾಗೂ ಎಂಥದ್ದೇ ಕಡು ಕಷ್ಟ ಬಂದಾಗಲೂ ಹೇಗೆ ಸೀತಾಮಾತೆ ಭರವಸೆ ಕಳ್ಕೊಳ್ಳಿಲ್ವೋ, ಹೇಗೆ ಕುಂತಿ ದ್ರೌಪದಿ ಭರವಸೆ ಕಳ್ಕೊಳ್ಳಿಲ್ವೋ, ಇಲ್ಲ ನನ್ನ ಮಕ್ಕಳಿಗೆ ರಾಜ್ಯ ಸಿಗುತ್ತೆ ಅಂತ ಕುಂತಿ, ಇಲ್ಲ ನಮಗೆ ವನವಾಸ ಮುಗಿಯುತ್ತೆ ಅಂತ ದ್ರೌಪದಿ, ಇಲ್ಲ ನನ್ನ ರಾಮ ಬಂದೇ ಬರ್ತಾನೆ ಅಂತ ಸೀತೆ, ಈ ಹೆಣ್ಮಗಳೆಲ್ಲ ಹೀಗೆ ಬದುಕುದ್ರಲ್ಲ. ಅವರು ಎಂತ ಕಡು ಕಷ್ಟ ಬಂದಾಗಲೂ ರಾವಣ ಹೊತ್ಕೊಂಡು ಹೋದಾಗ, ಎಷ್ಟು ದೊಡ್ಡ ಸಾಗರ ದಾಟಿ ಇನ್ನು ನನ್ನ ಗಂಡು ಬರಲ್ಲ, ಆಯಿತು ರಾವಣನ್ನೇ ಮದುವೆ ಆಗಿ ಅಂತ ಅಂದರೆ ಆಕೆ ತನ್ನ ಮೂಲ ಗುಣವನ್ನು ಬಿಡಲೇ ಇಲ್ಲ. ಆದರೆ ಕಾಲ ಮುಂದೆ ಏನಾಯಿತು, ಕಾಲ ಅವಶ್ಯವಾಗಿ ಧರ್ಮಕ್ಕೆ ಹಿತವಾಗಿ ಧರ್ಮಕ್ಕೆ ಪೂರಕವಾಗಿಯೇ ಕಾಲ ಬರುತ್ತೆ. ಆದರೆ ಪರೀಕ್ಷೆಗಳಿದ್ದಾವಲ್ಲ, ಆ ಸಮಯದಲ್ಲಿ ಮನುಷ್ಯ ತನ್ನ ಮೂಲ ಗುಣಕ್ಕೆ ನಿಲ್ಲಲ್ಲ. ಯಾಕೆ? ಅವನು ಭಾವಿಸ್ತಾನೆ ಒಳ್ಳೆಯದಕ್ಕೆ ಕಾಲ ಇಲ್ಲ ಅಂತ, ಮತ್ತೆ ಅವನು ಕೆಟ್ಟವನಾಗ್ಬಿಡ್ತಾನೆ. ಇಲ್ಲ ತಾಯಿ, ಇಲ್ಲಿ ಮಾವ ನಿನ್ನ ಪರ ಇದ್ದಾರೆ, ಏನೋ ಕೆಲವೊಂದು ವಿಚಾರಗಳು ನಿನ್ನ ಪರ ಇದ್ದಾವೆ. ಅಲ್ಲಿ ಅಧಿಕಾರಿಗಳು ಇವರು ಅವರಿಂದರು ಇವರು ಹೇಳ್ಕೊಟ್ರು, ಅವ್ರು ಇನ್ಯಾರು ಇಲ್ಲವ, ಇಲ್ಲಿ ನಿನ್ನ ಅಣತಿಯಂತೆ ಏನೂ ನಡೆಯಲ್ಲ. ಯಾಕಂದರೆ ಗೌರ್ಮೆಂಟ್ ಅಧಿಕಾರಿಗಳು ಒಂದಷ್ಟು ಕೆಲವು ಜನ ಈ ಕುತಂತ್ರಗಳಿಂದಲೇ ಬದುಕ್ತಾ ಇರ್ತಾರೆ. ಅವ್ರಿಗೆ ಬಂದಿರೋರ ಕಷ್ಟಗಳು, ಬಂದಿರೋ ಕೆಲಸ ಮಾಡ್ಲಿಕ್ಕೆ ಬಂದಿರೋ ಪ್ರಜೆಗಳ ಕಷ್ಟ ಏನಿದೆ ಅವರಿಗೆ ಮುಖ್ಯ ಅಲ್ಲ. ಅದು ಹೆಂಗೆ ಅಂದರೆ ಲಂಚ್ ಟೈಮ್ ಅಂದರೆ ಲಂಚ್ ಟೈಮ್ ಅಷ್ಟೇ, ಅವನೊಬ್ಬ ನರಳ್ತಾ ಇರಲಿ ಅಲ್ಲಿ.
ಹೌದು ಸರ್, ಸತ್ಯ. ಹಂಗಿದೆ ಕತೆ ಇಲ್ಲಿ. ಇದಕ್ಕೆಲ್ಲ ಏನು ಮಾಡ್ಲಿಕ್ಕಾಗಲ್ಲ. ಇರ್ಲಿ ತಾಯಿ, ನಿನ್ನ ಮಕ್ಕಳ ಮುಂದೆ ಇದು ಯಾವುದನ್ನು ಹೆಚ್ಚು ಪ್ರಸ್ತಾಪ ಮಾಡೋದು ಬೇಡ. ನಾನು ಹೇಳ್ತೀನಿ, ಈ ವಿಚಾರದಲ್ಲಿ ನೀವು ಬೇಗ ಮುಕ್ತರಾಗ್ತೀರಿ. ಮತ್ತು ನೀವು ಅಂದ್ಕೊಂಡಂಗೆ ನೀವು ಸ್ವಂತ ಟೈಲರಿಂಗ್ ಮಾಡ್ತಿರೋ, ಯೂಟ್ಯೂಬ್ ಮಾಡ್ತಿರೋ, ಏನು ಮಾಡ್ತಿರೋ, ಛಲ ಬಿಡ್ದಂಗೆ ಮಾಡವ, ನಿನಗೆ ಒಳ್ಳೇದಾಗುತ್ತೆ, ನಿನಗೆ ಯಶಸ್ಸು ಸಿಗುತ್ತೆ ಸರ್. ಮಾಡ್ಬೇಕಂತ ಅನ್ಕೊಂತೀನಿ ಸರ್, ಆದ್ರೆ ಮಾಡಕ್ ಧೈರ್ಯನೇ ಬಂದಿಲ್ಲ ಸರ್. ಇದೆಲ್ಲ ಒಂದಷ್ಟು ವಿಚಾರಗಳು. ಈ ಸಾಲದ ವಿಚಾರವಾಗಿ ಏನು ಗೊಂದಲ ಇದೆ, ಇದು ಚೂರು ಕ್ಲಾರಿಟಿ ಸಿಕ್ಕ ಮೇಲೆ ಅಥವಾ ಕ್ಲಿಯರ್ ಆದ್ಮೇಲೆ ಅದೇ ಸರ್, ನನಗೆ ಸ್ವಲ್ಪ ಅದೊಂಥರ ಅದೇ ತಲೆಯಲ್ಲಿದೆ, ಅದನ್ನೆಲ್ಲ ಸ್ವಲ್ಪ ಕ್ಲಿಯರ್ ಮಾಡಿ ಆಮೇಲೆ ನಾನು ಏನ್ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಒಂದು ಇಮೇಲ್ ಐ ಡಿ ಮಾಡಿಕೊಂಡು ಅದಕ್ಕೊಂದು ಕ್ರಿಯೇಟ್ ಮಾಡಿಕೊಂಡು ನಾನು ಏನು ಮಾತಾಡಬೇಕು, ನಾನು ಏನು ಹೇಳಬೇಕು, ಅಥವಾ ನನ್ನ ಕಂಟೆಂಟ್ ಏನು, ಡೈಲಿ ಅದು ವ್ಯೂಸ್ ನೋಡ್ಲಿ ಬಿಡ್ಲಿ, ಅದು ಕಂಟಿನ್ಯೂಟಿ, ಕನ್ಸಿಸ್ಟೆನ್ಸಿ ಅನ್ನೋದು ಬೇಕು. ಹೌದು ಸರ್, ನನಗೊಂದು 3-4 ವರ್ಷದಿಂದ ನಾನು ಅದನ್ನ ಅನ್ಕೊಂತಾನೆ ಬಂದಿನಿ ಸರ್. ಮನೆ ಕ್ರಿಯೇಟ್ ಮಾಡಿದೀನಿ, ಆದ್ರೆ ಅದನ್ನ ಮಾಡೋದಕ್ಕೆ ನನಗೆ ಆಗ್ತಾ ಇಲ್ಲ ನೋಡಿ ಸರ್. ನಾನು ಸ್ಟೆಬಲ್ ಆಗಿ ನನ್ನ ಮೈಂಡ್ ಸ್ಥಿರವಾಗಿ ಇಲ್ವೇ ಇಲ್ಲ ಸರ್. ಇದೇ ಸಮಸ್ಯೆಯಲ್ಲಿ, ಇದೇ ಗೊಂದಲ. ಸುಲಭ ಅಲ್ಲವ. ಗಂಡ ಮಾನಸಿಕವಾಗಿ ಕುಸಿದು ಬಿದ್ದಾಗ ಗಂಡನ ಪರ ನಿಂತು ಮಕ್ಳನ್ನ ನೋಡ್ಕೊಂಡು, ಮನೆ ನೋಡ್ಕೊಂಡು, ಈ ಕಡೆ ಹೊರಗಡೆವ್ರಿಗೆ ಉತ್ತರ ಹೇಳ್ಕೊಂಡು ಎಲ್ಲೂ ಮಾಡ್ಬೇಕು, ಅದು ಹೆಂಗ್ ಸಾಧ್ಯನವ? ಕಷ್ಟ, ನಿಜವಾಗ್ಲೂ ಕಷ್ಟ ಇದೆ ಸರ್. ಅಲ್ಲ, ಸ್ವಲ್ಪ ಇದೊಂಚೂರು ಯಾರೋ ಬಂದು ಕದ ತಟ್ಟೋದು, ಸಾಲ ಕೇಳೋದು ಅಥವಾ ವಾಪಸ್ ಕೇಳೋ, ಈ ಒಂದಷ್ಟು ಗೊಂದಲಗಳು, ಭಯಗಳು, ಊಟನೇ ಸೇರದೇ ಇರೋ ಕಾಲದಲ್ಲಿ ನಾನು ನಿಂತು ಕ್ಯಾಮ್ರಾಮನ್ ಮಾತಾಡಬೇಕು ಅಂದ್ರೆ ಆಗಲ್ಲ. ನಾನು ನೋಡಿದ್ದೀನಿ, ಅಂದ್ರೆ ಕೆಲವೊಮ್ಮೆ ನನ್ನ ಬದುಕಲ್ಲಿ ಅಂಥ ಸ್ಥಿತಿಗಳು ನೋಡಿದ್ದೀನಿ. ರಾತ್ರಿ ಮತ್ತು ಲೈವ್ ಶುರು ಮಾಡೋ ಹಿಂದೆ ಒಂಚೂರು ಏನು ತಡಿಲಾರ್ದು ಕೆಲವೊಂದು ವಿಚಾರಗಳು ನಡೆದಿರ್ತವೆ. ಆದರೂ ನಾನು ನನ್ನ ಅನುಭವದಲ್ಲಿ ನಾನು ಅದನ್ನು ಕಂಡುಕೊಂಡು ಇಲ್ಲಿ ಕೂತ ತಕ್ಷಣ ಅವನ್ನೆಲ್ಲ ಮರಿಲೇಬೇಕು, ಬೇರೆ ವಿಧಿ ಇಲ್ಲ. ಎಷ್ಟೋ ಜನ ಅದು ಹಾಗೆ, ನೀವೊಂದು ವಿಚಾರದಲ್ಲಿ ಕೂತು 3-4 ಗಂಟೆ, 1-2-3 ಗಂಟೆ ಇನ್ನೊಬ್ಬರಿಗೆ ಏನು ಹೇಳ್ಬೇಕಂತ ನೀವು ಅಂತರಂಗದಿಂದ ಬಹಳ ಸಾಧನೆ ಮಾಡಿ, ಸಾಧನೆ ಅಂದ್ರೆ ನಾನು ಅಲ್ಲಿ ಕರೆಕ್ಟ್ ಆಗಿರ್ಬೇಕಲ್ಲ ಸರ್. ನಾನೆಲ್ಲವನ್ನು ಮರ್ತು ಅಥವಾ ನಾನು ಏನ್ ಮಾಡ್ತೀನಿ ಅದ್ರ ಕಡೆ ಫೋಕಸ್ ಮಾಡ್ಬೇಕಲ್ಲ ಸರ್. ಅದು ಬರಲ್ಲ ಸರ್ ಮೈಂಡಿಗೆ. ಅದು ಹೌದು ಗೊಂದಲಗಳಿದ್ದಾಗ ಆಗ್ಲಿ, ಎಲ್ಲ ಒಳ್ಳೇದಾಗುತ್ತವ. ನೀನೇ ಎಲ್ಲವನ್ನು ಕೂಡ ಅಂದ್ರೆ ನಿಮ್ಮ ದೊಡ್ಡ ಗುಣ ಏನಂದ್ರೆ, ಅಥವಾ ನಿಮ್ಮ ಪ್ಲಸ್ ಪಾಯಿಂಟ್ ಅಂದ್ರೆ, ನಿಮ್ಮಲ್ಲಿ ಧ್ವನಿಯಿಂದ ಹಿಡಿದು ನಿಮ್ಮ ಉಸಿರಾಟ ಎಲ್ಲ ಒಂಥರ ಪಾಸಿಟಿವಿಟಿ ಇದೆ. ಇಲ್ಲ, ನಾನು ಇದನ್ನು ಮೀರಬಲ್ಲೆ ಅನ್ನೋ ಒಂದು ತಾಕತ್ತು ನಿಮ್ಮ ಧ್ವನಿಯಲ್ಲಿದೆ. ಅಥವಾ ಅದರ ಸ್ಪಷ್ಟತೆ, ಆ ಒಂದು ಮಾತು ಬಳಸೋಕ್ಕಿಂತ ಮುಂಚೆ ಅದರ ಸಾಧ್ಯತೆ ಅಥವಾ ನ್ಯಾಯ ಅನ್ಯಾಯಗಳ, ಧರ್ಮಗಳ, ಅಂದರೆ ಆ ಅಧಿಕಾರಿ ಹೆಂಗಿರಬೇಕು ಅನ್ನೋದನ್ನು ನೀವೇ ಹೇಳ್ತೀರಿ. ಮತ್ತು ಮನೆ ಬಿಟ್ಟು ಹೋದ ಹೆಣ್ಮಕ್ಳು ಗಂಡನ ಮನೆಯಿಂದ ಆಸ್ತಿ ವಿಚಾರವಾಗಿ ಹೆಂಗೆ ನಡ್ಕೊಳ್ಬೇಕು, ಅಂದರೆ ಅದರ ಆಳವಾಗಿ ಮಾತಾಡ್ಬೇಕಾದ್ರೆ ನಾನು ಸುಮ್ಮನೆ ಅಂದ್ಕೊಳ್ತಿದ್ದೆ, ಪರವಾಗಿಲ್ಲವೇ, ಆದರೆ ಅದು ತುಂಬ ಪ್ರಬುದ್ಧತೆ ಬೇಕು, ಅವನ್ನೆಲ್ಲ ಚರ್ಚೆ ಮಾಡಬೇಕು ಅಂದರೆ. ಹೌದು ಸರ್. ನಾನು ಇವತ್ತು ಆ ಸರ್ಗೆ ನನ್ಗೆ ಅದೇ ಇವತ್ತು ನಮ್ಗೆ ಒಬ್ಬ ಸೆಕ್ರೆಟರಿ ಅವ್ರಿಗೆ ನಾನು ಬಹಳ ಮಾತಾಡ್ತೇನೆ ಸರ್. ನಿಜವಾಗ್ಲೂ ನನಗೆ ಬೇಜಾರಾಯ್ತು ಸರ್. ಅವ್ರು ಇವತ್ತು ಸ್ವಲ್ಪ ಸುಮ್ಮನೆ ಆಗ್ಬಿಟ್ಟಿದ್ರೆ ಸರ್. ಒಂದು ಮಾತು 1 ಕೋಟಿ ಬೆಲೆ ಬಾಳುತ್ತೆ ಸರ್. ನಾವು ಹೋಟೆಲ್ ಇಟ್ಕೊಂಡ್ರೆ ಅದು ನಾವು ಮಾತಾಡ್ಬಿಟ್ರೆ ಹೋಯ್ತು ಸರ್. ಅದು ಎಲ್ಲರೂ ಲಾಭವನ್ನು ನೋಡ್ತಾ ಇರ್ತಾರೆ. ಹಾ ಸರ್, ಅದೇ ಅವ್ರು ಏನೋ ಹೇಳಿದ್ರು ಸರ್, ಅದು ಆನ್ಸರಬಲ್ ಅಲ್ಲ ಸರ್. ಅದು ಆಕ್ಚುಲಿ ಅವ್ರು ಹೇಳಲೇಬಾರ್ದು. ನಾನು ಇನ್ನೂ ಬಹಳ ಮಾತಾಡ್ಬೇಕಾಗಿತ್ತು, ಆದ್ರೆ ಅವರು ಹಿರಿಯರಿದ್ದಾರೆ, ಅವ್ರೇನೋ ಒಂದು ಅಧಿಕಾರಿ ಅಂತ ನಾನು ಅಲ್ಲಿಗೆ ಸುಮ್ನೆ ಆದೆ ಸರ್. ಅದಕ್ಕೊಂದು ಏನ್ ಮಾಡ್ಬೋದು ಅಂತ ಮಾತ್ರ ನಾನು ಕೇಳ್ಕೊಂಡು ಸುಮ್ನೆ ಆಗೋಗಿದ್ದೀನಿ ಸರ್. ಈಗ ಮುಂದಿನ ಏನ್ ನಡೆಯುತ್ತೆ ಅದಕ್ಕೆ ಹೆಜ್ಜೆ ಇಡು. ನಾನು ಹೇಳ್ತೀನಲ್ಲ, ಅಲ್ಲಿ ನಿನ್ಗೆ ಯಶಸ್ಸು ಸಿಗುತ್ತೆ, ಆಯ್ತಲ್ಲ. ಇಲ್ಲಿ ಇವ್ರು ಹೇಳಿರೋದೇ ನಿನ್ನ ಸೋಲಲ್ಲ, ಆದ್ರೆ ಇದು ನಿನ್ಗೊಂದು ಪಾಠ ಅಷ್ಟೆ. ಇವನ್ ತುಂಬಾ ಸ್ಪಷ್ಟವಾಗಿ ಹೇಳೋದಾದ್ರೆ, ಇದೆಲ್ಲ ಆಗ್ಲಿಲ್ಲ ಅಂದ್ರೂ ಇದಾದ್ಮೇಲೆ ಏನೋ ದಾರಿ ಕಾಣುತ್ತವ, ಯೋಚನೆ ಮಾಡಬೇಡ ಸರ್. ಅದು ಏನೋ ಎಲ್ಲ ಬಹಳ ನನಗೆ ನಂಬಿಕೆ ಇದೆ ಸರ್. ಯಾವತ್ತೋ ಒಂದು ನಾನು ಚೆನ್ನಾಗಿದ್ದೇ ಇರ್ತೀನಿ, ಮತ್ತೆ ಕಮ್ ಬ್ಯಾಕ್ ಆಗ್ಲಿ ಅನ್ನೋದು ಒಂದು ನಂಬಿಕೆ ಸರ್. ಇವರು ಆಲ್ರೆಡಿ ಎವ್ರಿಥಿಂಗ್ ಇಸ್ ಫೈನ್, ಬಟ್ ಇಲ್ಲಿ ಜನರು ನಿನ್ನ ದಾರಿಗೆ ಅಡ್ಡಗಾಲ ಆಗ್ಲೇಬಾರ್ದು ಅನ್ನೋ ಭ್ರಮೆಯಿಂದ ನಾನು ಹೊರಗಡೆ ಬರ್ಬೇಕು. ಅವ್ರು ಕಾಯ್ತಲೇ ಇದ್ದಾರೆ. ನನ್ನ ಬದುಕಾದ್ರೂ ಅಷ್ಟೇ, ನಿಮ್ ಬದುಕಾದ್ರೂ ಅಷ್ಟೇ. ಸರ್, ನಾನು ಇನ್ನೊಂದೇ 1-2 ಲೈನ್ ಹೇಳ್ಬಿಟ್ಟು ನಾನು ಇಲ್ಲಿಗೆ ನೀವು ಮತ್ತೆ ಕಟ್ ಮಾಡ್ಬಿಡ್ತೀರಾ, ನಾನು ಮುಗಿಸ್ಬಿಡ್ತೀನಿ ಸರ್. ಮತ್ತೆ ನನಗೆ ಲೈನ್ ಸಿಗುತ್ತೆ ಅಂತ ಗೊತ್ತಿಲ್ಲ. ಹೇಳುವ ಸರ್, ಬೇಜಾರಾಗಬೇಡಿ. ಅಯ್ಯೋಯ್ಯೋ, ಹೇಳ್ತಾಯಿ, ನಾನು ಕಾಯ್ತಾ ಇದ್ದೀನಿ, ಏನ್ ಹೇಳ್ತೀರಾ? ಏನೈತಿ ಜೀವನದ ಹೋಗೋದೈತಿ ಮಣ್ಣಾಗ, ಏನೈತಿ ಜೀವನದ ಹೋಗೋದೈತಿ ಮಣ್ಣಾಗ, ಚಿಂತಿಲ್ದ ಕೂಡುದೈತಿ ಜಂತಿಲದ ಮನಿಯಾಗ,
ಚಿಂತಿಲ್ದ ಕೂಡುದೈತಿ ಜಂತಿ ಇಲ್ಲದ ಮನಿಯಾಗ. ಹರಿವ ನೀರು ನಮ್ಮ ಜೀವನ 3 ದಿನದ ಈ ಯೌವನ. ಹರಿವ ನೀರು ನಮ್ಮ ಜೀವನ 3 ದಿನದ ಈ ಯೌವನ. ಸಂಸಾರ ಎಂಬುವುದೊಂದ ಸಾಗುವ ಟ್ರೇನ. ಸಂಸಾರ ಎಂಬುವುದೊಂದ ಸಾಗುವ ಟ್ರೇನ. ಏನೈತಿ ಜೀವನದಾಗ ಹೋಗುದೈತಿ ಮಣ್ಣಾಗ. ಚಿಂತಿಲ್ದ ಕೂಡುದೈತಿ ಜಂತಿ ಇಲ್ಲದ ಮನಿಯಾಗ. ಚಿಂತಿಲ್ದ ಕೂಡುದೈತಿ ಜಂತಿಲ್ದ ಮನಿಯಾಗ. ಸರ್ ಧನ್ಯವಾದಗಳು. ನನ್ ಕಷ್ಟ ಎಲ್ಲ ಕೇಳಿದ್ರಿ. ಇನ್ನೊಂದು ಹಾಗೇನಿಲ್ಲ, ನಿನ್ನ ಹಾಡು ಅಂದ್ರೆ ನೀವು ಆಯ್ಕೆ ಮಾಡಿಕೊಳ್ಳೋ ಹಾಡೇ ನಿಮ್ಮ ಜ್ಞಾನದ ಹಸಿವನ್ನ ತೋರಿಸ್ತಾ ಇದೆ. ನೀವು ತತ್ವಜ್ಞಾನಿಯಾಗಿ ಎಲ್ಲವನ್ನ, ಅದು ಗುರುವಿನ ಕುರಿತಾಗಿ ನಿಮಗಿರೋ ಒಂದು ಶರಣು ಭಾವನೆ ಅದು ನಿಮ್ಮನ್ನು ಕಾಪಾಡುತ್ತವ. ನಿಮ್ಗೆ ಒಳ್ಳೇದಾಗ್ಲಿ, ಮಕ್ಕಳಿಗೂ ಮಗಳಿಗೂ ಒಳ್ಳೇದಾಗ್ಲಿ. ಆಕೆ SLC ಎಕ್ಸಾಮ್ ಬರೀತಿದ್ದಾಳೆ. ಆಕೆ ರಜಾ ದಿನಗಳು ಚೆನ್ನಾಗಿರ್ಲಿ, ಖುಷಿಯಾಗಿರ್ಲಿ. ಗಾಡ್ ಬ್ಲೆಸ್. ಭಾಳ ಚೆನ್ನಾಗಿತ್ತು. ಕಡೆಯಲ್ಲಿ ಹೇಳಿದ ಹಾಡನ್ನ ನಾನು ಇತ್ತೀಚೆಗೆ ಯಾರೋ ಒಬ್ರು ಕಳಿಸಿದ್ರು, ಕೇಳ್ತಾ ಇದ್ದೆ. ಯಾರೊಬ್ರು ಹಾರ್ಮೋನಿ ಪ್ಲೇ ಮಾಡ್ಕೊಂಡು ಈ ಹಾಡನ್ನ ಹಾಡ್ತಾ ಇದ್ರು. ಕರೆಕ್ಟ್ ಸರ್. ನಾನು ಅವ್ರದ್ದೇ ನೋಡಿ ನಾನು ಕೂಡ ಕಲ್ತಿರೋದು ಸರ್. ನನಗೆ ತುಂಬಾ ಇಷ್ಟ ಸರ್. ಇದರ ತತ್ವಪದಗಳಾಗಿರ್ಬೋದು, ಜನಪದ ಗೀತೆಗಳಾಗಿರ್ಬೋದು, ನಾನು ಕೂಡ ಹಾಡಕ್ಕೆ ಬಹಳ ಇಷ್ಟ ಸರ್. ವೇದಿಕೆ ಸಿಕ್ಕಿಲ್ಲ ನಂಗೆ ಅಷ್ಟೇ. ಇರ್ಲವ ನೀವು ಒಂದು ಯಾರು ವೇದಿಕೆ ಕೊಡಲ್ಲ, ನೀನ್ ಮಾಡ್ಕೊಳ್ತೀಯಲ್ಲ, ಅಲ್ಲೇ ಬಿಟ್ಟು ಹಾಡು ಬಿಡ್ತೀರಿ ಹೇಳ್ತೀನಿ. ಹಾಡು ಸುಮ್ಮನೆ ಹಾಡ್ತಾ ಇರ್ಬೇಕು. ಯಾರು ಕೇಳ್ತಾರೋ ಬಿಡ್ತಾರೋ ಲೆಕ್ಕವೇ ಇಡಬಾರ್ದು. ಹೌದೌದು ಸರ್. ನಾನು ಇನ್ನೊಂದು ಹೇಳ್ತೀನಿ ಸರ್, ಈಗಿನ ಕಾಲದಲ್ಲಿ ಗುರುಗಳಿಗೆ ಸ್ವಲ್ಪ ಮಹತ್ವ ಕೊಡಲ್ಲ ಸರ್ ಜನಗಳು. ಆದ್ರೆ ನಿಜವಾಗ್ಲೂ ಗುರುಗಳಿಗೆ, ನಮ್ಮಿಂದ ಹಿರಿಯರಿಗೆ ಎಲ್ಲರೂ ತಲೆಬಾಗ್ಬೇಕು. ಯಾಕಂದ್ರೆ ಅವರ ಅನುಭವವನ್ನು ನಮ್ಮ ಹತ್ರ ಹೇಳ್ತಾರೆ, ಅದಕ್ಕೆ ನಾವು ರೆಸ್ಪೆಕ್ಟ್ ಮಾಡ್ಬೇಕು ಸರ್. ಯಾರೇ ಆಗಿರ್ಲಿ, ತಂದೆ ತಾಯಿಗೆ ತಲೆಬಾಗ್ಬೇಕು ಸರ್, ಗುರು ಹಿರಿಯರಿಗೆ ತಲೆಬಾಗ್ಬೇಕು ಅನ್ನೋದು ನನ್ನ ಒಂದು ಮನವಿ ಸರ್. ಯಾವಾಗ ಬೇರನ್ನ ಮರೆತು ಒಂದು ಕೊಂಬೆ ಮೆರೆಯೋದಿಕ್ ಶುರು ಮಾಡುತ್ತೆ, ಆ ಕೊಂಬೆಗೆ ಹೆಚ್ಚು ಆಯಸ್ಸಿಲ್ಲ. ಯಾಕಂದ್ರೆ ಬೇರು ಬಹಳ ಹಳೇದಿರ್ಬೋದು, ಆದ್ರೆ ಅದಿಲ್ಲದೆ ರೆಂಬೆ ಕೊಂಬೆಯೂ ಇಲ್ಲ, ಹೂವು ಹಣ್ಣು ಇಲ್ಲ. ಹೊಸ ಚಿಗುರು ವರ್ಷ ಆದ್ರೆ ಹಳೆ ಬೇರು ಇದ್ದೇ ಇರಬೇಕು. ಹಾಗಾಗಿ ಹಿರಿತನ ಅನ್ನೋದು ಅದು ಒಂದು ಮನೆಯಲ್ಲಿ ಹಿರಿಯ ಅಜ್ಜಿ ತಾತ ಅಥವಾ ಸರ್ಕಾರದಲ್ಲಿ ಹಿರಿಯ ಸಚಿವರು, ಹಿರಿಯ ಶಾಸಕರು ಅಥವಾ ಅನುಭವಸ್ಥರು, ಇವೆಲ್ಲ ಒಂದು ಸಂಸಾರ ನಡೆಯೋಕ್ಕೂ ಸರ್ಕಾರ ನಡೆಯೋಕ್ಕೂ ಹಿರಿತನದ ಬೆಂಬಲ ಇಲ್ಲ ಅಂದ್ರೆ ಅದೊಂದು ಹುಚ್ಚು ಸಂತೆ ಆಗ್ಬಿಡುತ್ತೆ. ಅದೆಲ್ಲವನ್ನು ಮೀರಿ ನಿಮ್ಮ ಕಡು ಕಷ್ಟದಲ್ಲೂ ನಿಮ್ಮ ಜ್ಞಾನ ಅಥವಾ ಅಧ್ಯಾತ್ಮದ ಇಂಗಿತ ಬಹಳ ಶ್ರೇಷ್ಠವಾಗಿದೆ. ಈ ಕಷ್ಟಗಳೆಲ್ಲ ಲೋಕದಲ್ಲಿ ಇದ್ದಿದ್ದೇವ, ಆದರೆ ಆತ್ಮಕ್ಕೊಂದು ಬೆಳಕನ್ನು ಅಥವಾ ನಮ್ಮ ಅಂತರಂಗಕ್ಕೊಂದು ಸದ್ವಿಚಾರವನ್ನು ತುಂಬಿಕೊಳ್ಳುವ ಕಡೆ ತತ್ವಪದವು ಒಂದು ಅಧ್ಯಾತ್ಮದ ಇನ್ನೊಂದು ಮುಖ, ವಚನವು ಅಧ್ಯಾತ್ಮದ ಇನ್ನೊಂದು ಮುಖ. ಸ್ವಯಂ ಹಿರಿಯರ ಕುರಿತು ಅಥವಾ ಲೋಕದ ಹಿರಿತನದ ಕುರಿತು ನಿಮಗಿರೋ ಒಂದು ಸದ್ಭಾವನೆ, ಅದು ಕೂಡ ನಿಮ್ಮ ಸಂಸ್ಕಾರದ ಇನ್ನೊಂದು ಮುಖ. ಇವೆಲ್ಲವೂ ಸೇರಿ ನಿಮ್ಮ ಆತ್ಮವನ್ನು ಶ್ರೀಮಂತಗೊಳಿಸ್ತವೆ. ಕಷ್ಟಗಳು ಇಲ್ಲೇ ಉಳಿತವವ, ಆದರೆ ಕಷ್ಟಗಳ ಸಮಯದಲ್ಲಿ ನಾವು ತೋರಿದ ಸಜ್ಜನಿಕೆ ಮಾತ್ರ ನಮ್ಮ ಲಿಂಗ ಶರೀರ, ಅರ್ಥಾತ್ ಭೌತಿಕ ಶರೀರ ಮತ್ತು ಅದರೊಳಗಿರುವ ಲಿಂಗ ಶರೀರ. ಭೌತಿಕ ಶರೀರ ಬಿದ್ದು ಹೋಗುತ್ತೆ, ಆದರೆ ಮುಂದಿನ ಇನ್ನೊಂದು ಯೋನಿಯನ್ನು ಪ್ರವೇಶ ಮಾಡಿ ಅಲ್ಲೊಂದು ದೇಹದೊಳಗಡೆ ಪ್ರವೇಶ ಮಾಡೋ ಆತ್ಮದ ಜೊತೆ, ಲಿಂಗ ಶರೀರದ ಜೊತೆ ಸೇರಿಕೊಂಡ ಈ ಆತ್ಮದ ಭಾವನೆಗಳು ಅಥವಾ ಈ ಗುಣಗಳು, ನಾವು ಅಸೂಹೆ ಪಟ್ವಿ ಅಂದರೆ ಅದು ಒಂದು ಗುಣ, ಇಲ್ಲ ನಾವು ಇನ್ನೊಬ್ಬರ ಉದ್ಧಾರ ನೋಡಿ ಸಂತೋಷ ಪಟ್ವಿ ಅಂದರೆ ಅದು ಒಂದು ಸದ್ಗುಣ. ಈ ಎಲ್ಲ ಗುಣಗಳು ನಮ್ಮ ಲಿಂಗ ಶರೀರ, ಭೌತಿಕ ಶರೀರ ಮತ್ತು ಲಿಂಗ ಶರೀರ ಅಥವಾ ಸೂಕ್ಷ್ಮ ಶರೀರ ಅಂತೀವಿ. ಹಾಗಾಗಿ ಈ ಕಷ್ಟದ ಸಮಯದಲ್ಲಿ ತೋರಿದ ಭಾವನೆಗಳು, ಮನಸ್ಸಲ್ಲಿ ಅಂದುಕೊಂಡ ಚಿಕ್ಕ ಚಿಕ್ಕ ವಿಚಾರಗಳು ಕೂಡ ನಿಮ್ಮ ಸಂಸ್ಕಾರಗಳಾಗಿ ಅವು ಮುಂದುವರಿತವೆ ಜನ್ಮ ಜನ್ಮಕ್ಕೂ. ಹಾಗಾಗಿ ನೀವು ಕಷ್ಟಗಳು ಅವು ಶಾಶ್ವತವಲ್ಲ, ಆದರೆ ಆ ಸಮಯದಲ್ಲಿ ತೋರಿದ ವಿಷಬುದ್ಧಿ ಅಥವಾ ಅಮೃತ ಬುದ್ಧಿ ಇವು ಮಾತ್ರ ಶಾಶ್ವತ. ಆ ಅಮೃತ ಬುದ್ಧಿ ನಿನಗಿದೆಯವ, ಅದು ನಿನ್ನನ್ನು ಜನ್ಮ ಜನ್ಮಕ್ಕೂ ಕಾಪಾಡುತ್ತೆ. ನಿನಗೆ ಒಳ್ಳೇದಾಗ್ಲಿ ತಾಯಿ, ಶುಭವಾಗ್ಲವ. ನೋಡಿ, ವಿಚಾರ ಹೇಗಿದೆ, ಆಸ್ತಿ ಕೊಡೋದು ಬಿಡೋದು ಅಥವಾ
ಹೆಣ್ಮಕ್ಳಿಗೆ ಕೊಡಬೇಕಾ ಬೇಡವಾ, ಇದೊಂದು ಭಾಳ ದೊಡ್ಡ ಪ್ರಶ್ನೆ. ಅದನ್ನು ಬಹಳ ಸಮಯದಿಂದಲೂ ಕೂಡ ದೊಡ್ಡ ದೊಡ್ಡವರೆಲ್ಲ ಚರ್ಚೆ ಮಾಡ್ತಲೇ ಇದ್ದಾರೆ. ಆದಷ್ಟು ನಾನು ಹೇಳೋದು, ತವರು ಮನೆಯ ಕಷ್ಟ ಅಥವಾ ತವರು ಮನೆಯ ಸ್ಥಿತಿಗತಿಗಳನ್ನು ನೋಡಿಕೊಂಡು ನೀವು ಆಸ್ತಿ ಕೇಳಲೇಬೇಡಿ ಅಂತ ನಾನು ಹೇಳಲ್ಲ. ಬಟ್ ಕಷ್ಟದಲ್ಲಿ ಇದ್ದಾರೆ ಎಂದಾಗ ಸ್ವಲ್ಪ ಸಮಯ ಮೌನವಾಗಿರಿ. ಹೆಣ್ಮಕ್ಳಿಗೆ ಅದು ಹಕ್ಕಿರ್ಬೋದು, ಬಟ್ ಹಕ್ಕನ್ನು ಸಾಧಿಸುವ ಭರದಲ್ಲಿ ಅವರ ದುಃಖದ ಪರಿಸ್ಥಿತಿ ಅಥವಾ ಸಾವಿನ ಮನೆಯಲ್ಲಿ ಹೋಗಿ ಆಸ್ತಿ ಕೇಳೋಕ್ಕಾಗಲ್ವೇ? ಪಾಪ ಇಲ್ಲಿ ಏನು ಹೇಳೋದು, ಒಬ್ಬರು ಹೆಣ್ಮಗಳಿಗೆ ಹಿಂಗೆ ಮಾಡವ ಅಂತ ಹೇಳಿದ್ರೆ ಇನ್ನೊಂದು ಹೆಣ್ಮಗಳ ಕತೆ ಇನ್ನೊಂದೇನೋ ಬೇರೆ ವಿಚಿತ್ರ ಇರುತ್ತೆ. ತವ್ರ ಮನೆಯವರೇ ಹೆಣ್ಮಕ್ಳ ಮೇಲೆ ದಬ್ಬಾಳಿಕೆ ದೌರ್ಜನ್ಯ ಮಾಡ್ತಿರೋನು ನಾನು ನೋಡಿದ್ದೀನಿ. ಹಾಗಾಗಿ ಇದು ಹಿಂಗೆ ಅಂತಲೇ ಹೇಳಲಿಕ್ಕೆ ಆಗಲ್ಲ. ಏನೋ ಅವರು ಬಂದು ಕಷ್ಟ ಹೇಳ್ಕೊಂಡಾಗ ಅವರವ್ರ ಸ್ಥಿತಿ ನೋಡಿ ಒಂದು ಹೆಣ್ಮಗಳಿಗೆ ಹಿಂಗೆ ಅಂತ ಹೇಳ್ಬೋದೇ ಹೊರತು, ಬಟ್ ಒಂದು ಹೆಣ್ಮಗಳಿಗೆ ಹೇಳಿದ್ದೆ ಎಲ್ಲರಿಗೂ ಅದು ಅನ್ವಯ ಆಗಲ್ಲ. ಯಾಕಂದರೆ ಒಬ್ಬೊಬ್ಬರ ಕತೆ ಬೇರೆ ಬೇರೆ ಇರುತ್ತೆ. ಎಲ್ಲಿ ಈ ಮನೆಗೆ ಇರುವ ಕಷ್ಟ, ಆ ಸಾಲ ನೋಡಿ, ಆದಷ್ಟು ದುಡಿಯೋ ಕೈಗಳು ಯಾವಾಗ ನಿಂತು ಹೋಗ್ತಾವೋ ಗೊತ್ತಿಲ್ಲ, ಯಾವಾಗ ಪ್ರಾಣಕ್ಕೆ ಏನಾಗುತ್ತೋ ಗೊತ್ತಿಲ್ಲ. ಆದಷ್ಟು EMI ಲೋನು ಅದು ಇದು ಮಾಡಿಕೊಂಡು ತುಂಬ ಭಾರ ಮಾಡಿಕೊಂಡು ಭೋಗದ ಜೀವನ ಬದುಕೋಕೆ ಹೋಗಬಾರ್ದು. ಇರೋದ್ರಲ್ಲಿ ಅರ್ಥಕೊಂಡು ಮುಂದೆ ಹೋಗಬೇಕು. ಆಮೇಲೆ ಮನೇಲಿ ಫ್ರಿಡ್ಜ್ ಇರುತ್ತೆ, TV ಇರುತ್ತೆ, ಕಾರ್ ಇರುತ್ತೆ, ಎಲ್ಲ ಇರುತ್ತೆ. ಆದರೆ ಅದನ್ನ ಅನುಭವಿಸ್ಲಿಕ್ಕೆ ನೆಮ್ಮದಿ ಇರಲ್ಲ. ಲೋನ್ ಕಟ್ಟಿ EMI ಕಟ್ಟಿ ಒಳಗಡೆ ನೆಮ್ಮದಿ ಇಲ್ಲದೆ ಮಲಗಿರ್ತಾನೆ. ಮನೆ ಮುಂದೆ ನೋಡೋರಿಗೆಲ್ಲ ಅದ್ಭುತ ಕಣೆಯ ಇವರು ಭಾಳ ಬೆಳೆದ್ಬಿಟ್ರು ಅಂತ ಅನಿಸುತ್ತೆ. ಅದ್ರ ಕತೆ ನೋಡಿದ್ರೆ ಹಿಂಗಿರುತ್ತೆ. ಅದೇನೇ ಇರಲಿ, ಮನುಷ್ಯನ ಸ್ಥಿತಿಗತಿ ನೋಡಿಕೊಂಡು ಅವರ ಕಷ್ಟಗಳಿಗೆ ಸ್ಪಂದನೆ ಮಾಡಬೇಕು. ನಿನ್ನ ಮನೆಗೆ ಒಳ್ಳೆಯದಾಗುತ್ತವ, ಶುಭವಾಗಲಿ.